ಕುಕ್ಕೆ ಸುಬ್ರಹ್ಮಣ್ಯದಿಂದ ಹೆಮ್ಮೆಯ ಸುದ್ದಿ. ರಾಷ್ಟ್ರಮಟ್ಟದ ನೆಟ್ ಬಾಲ್ ಪಂದ್ಯಾಟದಲ್ಲಿ ಚಾಂಪಿಯನ್ ಆಗಿ ಚಿನ್ನದ ಪದಕ ಗೆದ್ದ ಕರ್ನಾಟಕ ರಾಜ್ಯ ತಂಡಕ್ಕೆ ಅಭಿನಂದನೆ ಹಾಗೂ ಸನ್ಮಾನ ಸಮಾರಂಭ ಜನವರಿ 20ರಂದು ಕುಕ್ಕೆ ಸುಬ್ರಹ್ಮಣ್ಯ ವಲ್ಲಿಶ ಸಭಾಭವನದಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಶ್ರೀ ಹರೀಶ್ ಇಂಜಾಡಿಯವರು ದೀಪ್ ಬೆಳಗಿಸಿ ಉದ್ಘಾಟಿಸಿದರು. 69ನೇ ರಾಷ್ಟ್ರಮಟ್ಟದ 19 ವರ್ಷ ವಯೋಮಿತಿಯ ನೆಟ್ ಬಾಲ್ ಪಂದ್ಯಾಟದಲ್ಲಿ ಕರ್ನಾಟಕ ತಂಡ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದೆ. ಈ ತಂಡದಲ್ಲಿ ಎಸ್.ಎಸ್.ಪಿ.ಯು ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ತಪಸ್ಯ ಎಸ್. ನಾಯಕ್ ಸಂಸ್ಥೆಯ ಇತಿಹಾಸದಲ್ಲೇ ಮೊದಲ ರಾಷ್ಟ್ರಮಟ್ಟದ ಚಿನ್ನದ ಪದಕ ತಂದುಕೊಟ್ಟು ಹೆಮ್ಮೆಯ ಸಾಧನೆ ಮಾಡಿದ್ದಾರೆ. ಇದು ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಸಂಪೂರ್ಣ ಕರ್ನಾಟಕಕ್ಕೂ ಹೆಮ್ಮೆಯ ಕ್ಷಣ. ವಿದ್ಯುಕ್ತವಾಗಿ ಚಾಲನೆ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಲೀಲಾ ಮನ್ಮೋಹನ್ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮೇಡಮ್.
ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಕರ್ನಾಟಕಕ್ಕೆ ಚಿನ್ನದ ಪದಕವನ್ನು ಮುಡಿಗೇರಿಸಿದಂತಹ ವಿದ್ಯಾರ್ಥಿನಿಯರನ್ನು ಜೋರಾದ ಚಪ್ಪಾಳೆಯ ಮುಖಾಂತರ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇವರೊಂದಿಗೆ ಇಂದಿನ ಕಾರ್ಯಕ್ರಮದ ಎಲ್ಲ ಅತಿಥಿಗಳು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿಸುತ್ತಿದ್ದೇನೆ. ಈ 3 ಗುಣಗಳು ನಮ್ಮಲ್ಲಿದ್ದರೆ ನಮ್ಮ ಸಾಧನೆಗಳಿಗೆ ಮೇರೆಗಳೇ ಇರುವುದಿಲ್ಲ. ಪ್ಲೇಯಿಂಗ್ ಸಿಕ್ ಎಂಬ ಬಿರುದನ್ನು ತನ್ನ ಮುಡಿಗೇರಿಸಿದ ಭಾರತದ ಮಹಾನ್ ಅಥ್ಲೆಟ್ ಮತ್ತು ಓಟಗಾರ, ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದ ಏಕೈಕ ಭಾರತೀಯ ಕ್ರೀಡಾಪಟು ಮಿಲ್ಖಾ ಸಿಂಗ್ ಇವರ ಮಾತುಗಳನ್ನು ನೆನೆಯುತ್ತಾ 69ನೇ ವರ್ಷದ 69ನೇ ರಾಷ್ಟ್ರ ಮಟ್ಟದ ನೆಟ್ ಬಾಲ್ ಪಂದ್ಯಾಟದಲ್ಲಿ ಚಿನ್ನದ ಪದಕದ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಕರ್ನಾಟಕ ಸರ್ಕಾರ, ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ, ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಎಡಪದವು ಇದರ ಸಹಯೋಗದೊಂದಿಗೆ ಡಿಸೆಂಬರ್ 25, 2025ರಂದು ಆರಂಭವಾದ 69ನೇ ರಾಷ್ಟ್ರ ಮಟ್ಟದ ಅಂಡರ್ 19 ಬಾಲಕ ಹಾಗೂ ಬಾಲಕಿಯರ ನೆಟ್ ಬಾಲ್ ಪಂದ್ಯಾಟದಲ್ಲಿ ಅತಿಥೇಯ ಕರ್ನಾಟಕ ತಂಡದ ಹುಡುಗಿಯರು ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಗರಿಯನ್ನ ಮುಡಿಗೇರಿಸಿಕೊಂಡಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವೇ. ನಮ್ಮ ಕರ್ನಾಟಕ ತಂಡದ ಎಲ್ಲ ಆಟಗಾರ್ತಿಯರನ್ನು ಹಾಗೂ ಅವರ ಈ ಸಾಧನೆಗೆ ನೀರೆರೆದು ಪೋಷಿಸಿ ಪದಕ ತರಿಸುವಲ್ಲಿ ಯಶಸ್ವಿಯಾದ ಎಲ್ಲ ಮಾರ್ಗದರ್ಶಕರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸುವ ಸಮಯ. ಈ ಸುಂದರ ಕಾರ್ಯಕ್ರಮವು ಯಾವುದೇ ವಿಘ್ನವಿಲ್ಲದೆ ಸುಸೂತ್ರವಾಗಿ ನೆರವೇರಲಿ ಎಂದು ದೇವರನ್ನು ಪ್ರಾರ್ಥಿಸಲಿದ್ದಾರೆ ಪ್ರಥಮ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಕುಮಾರಿ ತನ್ವಿ. ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿನಾಕದರ ಹರ, ಸುಂದರತರ ಪಿನಾಕ ದರ ಹರ, ಗಂಗಾಧರ ಗಜ ಚರ್ಮಾಂಬರಧರ, ಗಂಗಾಧರ ಗಜ ಚರ್ಮಾಂಬರಧರ, ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಕೊರಳಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ, ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು
ಕರ್ನಾಟಕದ ತಂಡದಲ್ಲಿ ಭಾಗವಹಿಸಿದವರ ಕಿರು ಪರಿಚಯವನ್ನ ಇದೀಗ ನಿಮ್ಮ ಮುಂದಿಡಲಿದ್ದೇನೆ. ಬಂದರುಗಳ ನಗರಿ ಎಂದೇ ಹೆಸರಾದ ಮಂಗಳೂರಿನ ನಿಖಿತಾ, ಹರ್ಷಿತಾ, ಹೇಮಾ ಮನ್ನೂರು, ರಕ್ಷಾ, ಸುಪ್ರಿಯಾ, ತಪಸ್ಯ, ಸಂಧ್ಯಾ, ದಿವ್ಯಾ, ಅನ್ವಿತಾ, ಸೆಂಚನ ಹಾಗೂ ದೀಪ್ತಿ, ಈ ಇಷ್ಟು ವಿದ್ಯಾರ್ಥಿಗಳು ಮಂಗಳೂರನ್ನ ರೆಪ್ರೆಸೆಂಟ್ ಮಾಡಿರುತ್ತಾರೆ. ಇದರಲ್ಲಿ ತಂಡದ ಕ್ಯಾಪ್ಟನ್ ನಿಖಿತಾ ತುಂಬಾ ಉತ್ತಮವಾದ ಆಟಗಾರ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗೆಯೇ ಹಾಸನ ವಾಸ್ತುಶಿಲ್ಪಕ್ಕೆ ಹೆಸರಾದ ನಾಡು, ಹಾಸನಾಂಬೆ ದೇವಿಯ ತವರೂರು. ಈ ಊರಿನ ಮಗಳಾದ ನಿತ್ಯ, ಇವಳು ಸಹ ಉತ್ತಮ ಆಟಗಾರ್ತಿಯೇ. ಹಾಗೆಯೇ ನ್ಯಾಷನಲ್ ಲೆವೆಲ್ಸ್ನಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿರುವ ಉದ್ಯಾನವನ ನಗರಿ ಬೆಂಗಳೂರು, ಇಲ್ಲಿಂದ ಇಂದು ಕಿಶೋರ, ಈಕೆ 8 ಬಾರಿ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿದ್ದಾಳೆ ಅಂತ ಹೇಳುವುದಕ್ಕೆ ಒಂದು ಹೆಮ್ಮೆಯ ಸಂಗತಿ ಸಹ. ಸಕ್ಕರೆಯ ನಾಡು ಮಂಡ್ಯ, ಇಲ್ಲಿಂದ ನಿಸರ್ಗ, ಲಾವಣ್ಯ ಹಾಗೂ ಲಕ್ಷ್ಮಿ, ಈ 3 ವಿದ್ಯಾರ್ಥಿನಿಯರು ಭಾಗವಹಿಸಿರುತ್ತಾರೆ. ಹಾಗೆ ಕಾಫಿ ನಾಡು ಚಿಕ್ಕಮಗಳೂರು, ಇಲ್ಲಿಂದ ಸಾಹಿತ್ಯ ಎಂಬ ವಿದ್ಯಾರ್ಥಿಯು ಕೂಡ ಕರ್ನಾಟಕ ತಂಡದ ವಿದ್ಯಾರ್ಥಿನಿಯರಾಗಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಎದ್ದು ನಿಂತು ಜೋರಾದ ಚಪ್ಪಾಳೆಯ ಸದ್ದಿನ ಮುಖಾಂತರ ಗೌರವವನ್ನು ಸಮರ್ಪಿಸಬೇಕಾಗಿ ಹಾಗೂ ಅವರ ಈ ಸಾಧನೆಗೆ ದೊಡ್ಡದಾಗಿ ಪ್ರಶಂಸಿಸಬೇಕೆಂದು ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇದೀಗ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರು ನಮ್ಮ ಕರ್ನಾಟಕದ ಬಾಲಕಿಯರಿಗೆ ಸನ್ಮಾನಿಸುವ ಮೂಲಕ ಮತ್ತೊಮ್ಮೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು.
ನೆಟ್ಬಾಲ್ ಪಂದ್ಯಾಟದಲ್ಲಿ ಚಿನ್ನದ ಪದಕ ಪಡೆಯಬೇಕೆಂದು ಶ್ರಮ ವಹಿಸಿದ ಹಿರಿಯರು ನಮ್ಮೊಂದಿಗಿದ್ದಾರೆ. ಪ್ರತಿ ಪ್ರಯತ್ನದಲ್ಲೂ ಸೋತರು. ಕೊನೆಗೆ ಈ ಯಶಸ್ಸಿಗೆ ಕಾರಣೀಕರ್ತರಾದ ನಮ್ಮ ಕರ್ನಾಟಕ ತಂಡದ ಟೀಮ್ ಮ್ಯಾನೇಜರ್ಸ್ಗೆ ಅಭಿನಂದನೆಯನ್ನ ತಿಳಿಸುವಂತಹ ಸಮಯದಲ್ಲಿ ಅಪರ್ಣ, ಶ್ರೀಯುತ ರಾಧಾಕೃಷ್ಣ ಸರ್, ಹಾಗೆಯೇ ನಮ್ಮ ಕಾಲೇಜಿನ ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ಆಗಿರುವಂತಹ ಸವಿತಾ ಎಸ್ಕೆ ಇವರು ತಮಗಾಗಿ ವೇದಿಕೆಯ ಮುಂಭಾಗ ಇರಿಸಿರುವಂತಹ ಆಸನದಲ್ಲಿ ಬಂದು ಆಸನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶೆಟ್ಟಿ ಸರ್ ಇವರು 25 ವರ್ಷಗಳ ಸತತ ಪ್ರಯತ್ನ ಮತ್ತು ಗುರಿಯಿಂದಾಗಿ ವಿದ್ಯಾರ್ಥಿನಿಯರ ಮುಖೇನ ಯಶಸ್ಸನ್ನ ಸಾಧಿಸಿದ್ದಾರೆ. ಇವರಿಗೆ ಬೆಂಬಲವಾಗಿ ನಿಂತಹ ಸರ್ವರಿಗೂ ಈ ವೇದಿಕೆಯ ಪರವಾಗಿ, ಅತಿಥಿಗಳ ಪರವಾಗಿ, ನಮ್ಮ ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಇದೀಗ ನಮ್ಮ ಕಾಲೇಜಿನ 3 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಾಲೇಜಿನ ಹೆಸರನ್ನ ಬೆಳಗಿದ್ದಾರೆ. ಗಗನ್ ಸೆಕೆಂಡ್ ಆರ್ಟ್ಸ್ ಬಿ ರಾಜ್ಯ ಮಟ್ಟದಲ್ಲಿ ಥ್ರೋಬಾಲ್ನಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾನೆ. ದಿಗಂತ್ ಸೆಕೆಂಡ್ ಆರ್ಟ್ಸ್ ಎ, ಕೃತೀಕ್ಷಾ ಸೆಕೆಂಡ್ ಆರ್ಟ್ಸ್ ಬಿ ಟೆನಿಕಾಯ್ಡ್ನಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನ ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ. ಈ 3 ವಿದ್ಯಾರ್ಥಿಗಳಿಗೆ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರು ಸನ್ಮಾನಿಸಿ ಅಭಿನಂದನೆಯನ್ನು ತಿಳಿಸಿ ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.
ನಾನು ನವೀನ್ ಸರ್, ನಾನೊಂದು 5-6 ವರ್ಷ ಕಂಟಿನ್ಯೂ, ಮತ್ತು ನನ್ನೊಟ್ಟಿಗೆ ಒಂದು 5-6 ವರ್ಷ ನವೀನ್ ಸರ್, ಹಾಗೆ ಮತ್ತೆ ತುಂಬ ವರ್ಷ ನಾವು ಬಿಟ್ಟು ಮತ್ತೆ ನಾವು ಪ್ರತಿ ವರ್ಷ ನಮ್ಮ ಕರ್ನಾಟಕದ ಒಳ್ಳೆ ಟೀಮನ್ನು ನ್ಯಾಷನಲ್ಸ್ ಕರ್ಕೊಂಡು ಹೋಗೋದು, ನಾವು ಅಲ್ಲಿ ಸೋತು ಬರೋದು, ಮಕ್ಕಳು ಹೋಗೋದು, ಪ್ರತಿ ವರ್ಷ ಇದೇ ನಮ್ಮ ಕನಸಾಗಿತ್ತು. ಒಂದು ವರ್ಷವೂ ನಮಗೆ ಅಪ್ ಟು ಸೆಮಿಫೈನಲ್ ತನಕ ಒಂದು ವರ್ಷ, ನಾನು ಅದನ್ನ ಕಥೆ ಹೇಳಲೇಬೇಕು ನಿಮಗೆ. ಸೆಮಿಫೈನಲ್ ಮ್ಯಾಚ್ ತ್ಯಾಗರಾಜ ಸ್ಟೇಡಿಯಂ ಡೆಲ್ಲಿಯಲ್ಲಿ ನಡೀತಾ ಇತ್ತು. ನಮ್ಮ ಕರ್ನಾಟಕದ ನಮ್ಮ ಟೀಮ್ ಹುಡುಗಿಯರ ಟೀಮ್, ನಮ್ಮದು 2 ಟೀಮ್. ಆ ಹುಡುಗಿಯರ ಟೀಮಲ್ಲಿ ನವೀನ್ ಸರ್ ಒಟ್ಟಿಗೆ ಬಂದಿದ್ರು. ನಾವು ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆದ ಕೂಡಲೇ ನಾವು 6 ಪಾಯಿಂಟ್ ಲೀಡ್ ಒಮ್ಮೆಲೆ. 6 ಪಾಯಿಂಟ್ ಆದ ಕೂಡಲೇ ರೆಫ್ರಿ ಟೈಮ್ ಔಟ್ ತಗೊಂಡು ರೆಫ್ರಿ ಹೊರಗೆ ಹೋದ, ಇನ್ನೊಂದು ರೆಫ್ರಿ ಬಂದ, ರೆಫ್ರಿ ಚೇಂಜ್ ಆಯಿತು. ಮತ್ತೆ 6 ನಿಮಿಷದಲ್ಲಿ ನಾವು 6 ಪಾಯಿಂಟ್ ಸೋತದ್ದು. ನವೀನ್ ಸರಿಗೆ ಮತ್ತು ನಾವು ಯಾವ ಭಾಷೆಯಲ್ಲೆಲ್ಲ ಬೈಬೇಕು, ಎಲ್ಲ ಭಾಷೆಯಲ್ಲಿ ಬೈದಿದ್ದೇವೆ. ಅವರಿಗೆ ಅರ್ಥ ಆಗುದಿಲ್ಲ, ನಮಗೆ ಹಿಂದಿ ಇಂಗ್ಲೀಷ್ ಪ್ಲೇನ್ಸ್ ಇಲ್ಲ, ಅವರಿಗೆ ನಮ್ಮ ಭಾಷೆ ಗೊತ್ತಿಲ್ಲ. ಟೋಟಲಿ ನಮ್ಮನ್ನ ಒಂದು ಸೈಡ್ ಸೋಲಿಸಿ ಕಳಿಸಿದ್ರು. ಅಂಥದ್ದು ನವೀನ್ ಸರಿಗೆ ಒಂದು ಅನುಭವ, ನನಗೆ ಪ್ರತಿ ವರ್ಷದ ಅನುಭವ ಇತ್ತು. ಈ ಸಲ ಪಾರದರ್ಶಕವಾಗಿ ನಾವು ಮ್ಯಾಚ್ ಪಂದ್ಯಾವಳಿಯಲ್ಲಿ ಸಂಘಟನೆ ಮಾಡಿದ್ದೇವೆ. ಎಲ್ಲರೂ ನೋಡಿದ್ದೇವೆ, ನಮ್ಮೊಟ್ಟಿಗೆ ನಮ್ಮ ಶಾಸಕರ ಐವನ್ ಮ್ಯಾಚ್ ನೋಡಿದ್ದಾರೆ, ಫುಲ್ ಮ್ಯಾಚನ್ನು ನೋಡಿದ್ದಾರೆ. ಅವ್ರು ನೋಡಿ ಖುಷಿ ಪಟ್ಟರು, ಓ ಇಷ್ಟು ಒಳ್ಳೆ ಮ್ಯಾಚ್ ಆಯ್ತು ಅಂತೇಳಿ. ಅವರು ಹೇಳಿದ್ರು ಯಾರು ವಿನ್ ಆಗ್ತಾರೆ, ಯಾರು ಸೋಲ್ತಾರೆ ಅಂತ ಅವರ ಕೈಯಲ್ಲಿ ಅವರಿಗೆ ಗೊತ್ತಿತ್ತು ಮ್ಯಾಚ್ ಹೇಗಿತ್ತು ಅಂತೇಳಿ. ಅಂದರೆ ಟೀಮ್ ಅವ್ರು ಹೇಳಿದ್ರು, ಓ ಕರ್ನಾಟಕ ಒಳ್ಳೆ ಟೀಮ್ ಇದೆ ಅಂತೇಳಿ. ಬಾಯ್ಸ್ ಮ್ಯಾಚ್ ಆಗುವಾಗ ಅವರು ನಮ್ಮ ಟೀಮ್ ಕೂತ್ಕೊಂಡಿದ್ರು. ಅವ್ರು ಹೇಳಿದ್ರು ಪಂಜಾಬ್ ಟೀಮ್ ಒಳ್ಳೇದಿದೆ, ಅವಿಂದ ವಿನ್ ಆಗ್ತಾರೆ ಅಂತೇಳಿ. ಪಂಜಾಬ್ ಟೀಮ್ 4 ಪಾಯಿಂಟ್ಗೆ ವಿನ್ ಆಯಿತು, ಕರ್ನಾಟಕ ಸೆಕೆಂಡ್ ಆಯಿತು. ನಮಗೆ ಬೇಸರ ಇಲ್ಲ, ನಾವು ಗುದ್ದಾಡಿ ವಿನ್ ಆಗಿದ್ದೇವೆ ಅಂತೇಳಿ. ಹಾಗೆ ಫಲಿತಾಂಶ ಬಗ್ಗೆ ನಮಗೆ ತುಂಬ ತೃಪ್ತಿ ಇದೆ. ಅದರೊಟ್ಟಿಗೆ ಇಡೀ ಸಂಘಟನೆ ಮಾಡಲಿಕ್ಕೆ ನಮ್ಮ ಪ್ರಾನ್ಸಿಪಾಲರು ಸೋಮಶೇಖರ್ ನಾಯ್ಕ್ ಸರ್ ನನಗೆ ಸಂಪೂರ್ಣ, ನನಗೇಂದರೆ ಹಿಂದಿ ಫ್ಲೂಯೆನ್ಸಿ ಇಲ್ಲದ ಕಾರಣ ನನ್ನೊಟ್ಟಿಗೆ ಇಡೀ ದಿನ 5 ದಿವಸ ನನ್ನೊಟ್ಟಿಗೆ ನನ್ನ ಅಣ್ಣ ತಮ್ಮಂದಿರಾಗಿ ನಾವು ಅದನ್ನು ವರ್ಕ್ ಮಾಡಿದ್ದೇವೆ. ನನಗೆ ಇಡೀ ಭಿನ್ನದ ಬಗ್ಗೆ ನಿಂತವರು. ಅದರೊಟ್ಟಿಗೆ ಕ್ಯಾಂಪ್ ಮಾಡಲಿಕ್ಕೂ ಇಲ್ಲಿ ಕಾಲೇಜು ದೇವಸ್ಥಾನ ವತಿಯಿಂದ ಆಗಲಿ, ಕಾಲೇಜು ವತಿಯಿಂದ ಆಗಲಿ ನಮಗೆ ಬೇಕಾದ ಸೌಲಭ್ಯ ಮಾಡಿಕೊಟ್ಟಿದೆ. ರಾಜ್ಯ ಮಟ್ಟದ ಸಂಘಟನೆ ಮಾಡಿಕೊಟ್ಟಿದೆ. ಅದು ಇನ್ನೊಂದು ವಿಶೇಷ ಹೇಳಬೇಕಂದ್ರೆ, ನಾನಿಲ್ಲಿ ಕಳೆದ ವರ್ಷ ನವೆಂಬರ್ 4-5ಕ್ಕೆ ರಾಜ್ಯ ಮಟ್ಟ ನಡೆಯುವ ಕ್ರೀಡಾಕೂಟದ ನಾನಿಲ್ಲಿ 2 ದಿವಸ ಮೊದಲೇ ಬಂದು ಕ್ರೀಡಾಕೂಟ ಸಂಘಟನೆ ಮಾಡಬೇಕಾದ್ರೆ ನನಗೆ ಅದರ ಒಳಮರ್ಮ ಎಲ್ಲ ನನಗೆ ಗೊತ್ತಿದೆ. ಈ ಪಂದ್ಯಾಟ ಸಂಘಟನೆ ಮಾಡಬೇಕು ಅಂತೇಳಿ ನಾನು ಗ್ರೌಂಡ್ ಮಾರ್ಕಿಂಗ್ ಮಾಡಬೇಕಿತ್ತು, 4-5 ಕೋರ್ಟ್ ಮಾಡಬೇಕಿತ್ತು. ನಾನು ಬರೀ ಟೇಪ್ ಹಿಡಿದು ಸಾಕು. ನಮ್ಮ ಮಕ್ಕಳು ಒಳ್ಳೆ ವರ್ಕ್ ಮಾಡಿದ್ದಾರೆ. ನಾನು ಅದನ್ನು ನಮ್ಮ ಇಲ್ಲಿ ಪ್ರತಿಯೊಂದನ್ನು ನಾನು ನೋಡ್ತಾ ಇದ್ದೆ. ನಾನೊಂದು 5-6 ದಿವಸ ಇಲ್ಲಿ ಮಕ್ಕಳೊಟ್ಟಿಗೆ ಇದ್ದಾಗ ನಿಮ್ಮ ಶಿಸ್ತಿನ ಬಗ್ಗೆ ನನಗೆ ತುಂಬ ಪ್ರೌಡ್ ಇದೆ. ನಾನು ತುಂಬ ಖುಷಿ ಪಟ್ಟದ್ದು ಸುಬ್ರಹ್ಮಣ್ಯ ಕಾಲೇಜು ಮಕ್ಕಳ ಶಿಸ್ತು ಬಗ್ಗೆ. ಹಾಗೆ ಮ್ಯಾಚ್ ಮುಗಿದ ನಂತರ ನಮ್ಮ ಸ್ಕೂಲ್ ಹೇಳಿದೆ, ನಾವು ಏನಾದರೂ ನಾವು ಡಿಸಿಪ್ಲಿನ್ ಕಲಿಬೇಕಂದ್ರೆ ಸುಬ್ರಹ್ಮಣ್ಯ ಬಗ್ಗೆ ಕಲಿಬೇಕು ಅಂತೇಳಿ. ಹಾಗೆ ನಮ್ಮ ಸ್ಟಾಫ್ ಹೇಳಿದ್ರು, ಅವರಿಗೆ ಅಷ್ಟು ನಂಬಲಿಲ್ಲ. ಮಾಮೂಲಿ ಇರ್ಬೋದು, ಒಂದು ವಿದ್ಯಾರ್ಥಿಗಳು ಡಿಸಿಪ್ಲಿನ್ ಒಂದು ಸಾಮಾನ್ಯ ಇರ್ಬೋದು ಅಂತ ನೆನೆಸಿಕೊಂಡ್ರು. ಹಾಗೆ ನಮ್ಮ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ನಾನು ಹೇಳಿದೆ, ಸರ್ 10 ಮಕ್ಕಳು ನಮಗೆ ಕಲಿಸಿಕೊಡಿ, ಆಲ್ ಇಂಡಿಯಾ ಆಗಿ ನಮಗೆ ಬೇಕು, ಕಲಿಸಿಕೊಡಿ. ಯಾಕೆಂತ ಹೇಳಿದ್ರೆ ಎಲ್ಲ ಜಿಲ್ಲೆಯ ಅಲ್ಲಿ ದೈಹಿಕ ಶಿಕ್ಷಕರು, ರಾಜ್ಯದ ಬೇರೆ ದೇಶದ ಮಕ್ಕಳಿದ್ದಾರೆ. ನಿಮ್ಮ ಮಕ್ಕಳಿಗೂ ಅನುಭವ ಆಗ್ತದೆ, ನಿಮ್ಮ ಡಿಸಿಪ್ಲಿನ್ ನಮಗೂ ಅರ್ಥ ಆಗ್ತದೆ, ನಮ್ಮ ಸ್ಟಾಫಿಗೆ ಅರ್ಥ ಆಗ್ತದೆ. ನಾನು ಒಬ್ಬ ಹೇಳಿದ್ರೆ ಅದು ಅರ್ಥ ಆಗುದಿಲ್ಲ, ಅದು ಎಲ್ಲರಿಗೂ ಅರ್ಥ ಆಗ್ತದೆ. ನಾನು ಕಲಿಸಿಕೊಂಡೆ 10 ಜನ ವಿದ್ಯಾರ್ಥಿಗಳು. ಎಲ್ಲ ಮುಗಿಯಿತು. ಮೊನ್ನೆ ನನ್ನ ಸ್ಟಾಫಲ್ಲಿ ನಾನು ಮೀಟಿಂಗ್ ಮಾಡ್ತಿರುವಾಗ ನಮ್ಮ ಹೈಸ್ಕೂಲ್ನ ಮುಖ್ಯ ಶಿಕ್ಷಕರು ಹೇಳಿದರು, ಸರ್ ನೀವು ಅವತ್ತು ಹೇಳಿದ್ರೆ ಹೌದು, ನಾನು ಅಷ್ಟು ಡಿಸಿಪ್ಲಿನ್ ಇದ್ದೆ ಅಂತ ನಿಮಗೆ ಮೊನ್ನೆ ನೋಡಿ ಗೊತ್ತಾಯಿತು. ಹೇಗೆ ಸರ್? ಇಲ್ಲ 5 ಗಂಟೆಗೆ 5:15ಗೆ ನಮ್ಮ ಸಭಾ ಕಾರ್ಯಕ್ರಮ ಇತ್ತು. ಸಭಾ ಕಾರ್ಯಕ್ರಮದಲ್ಲಿ ಮಕ್ಕಳು ಹೇಳಿದ್ರು, ಸರ್ ನೀರು ಬಾಟಲ್ ಸರ್ ನಿಮಗೆ 5:15ಗೆ ರೆಡಿ ಆದರೆ ಆಯ್ತಲ್ಲ ಅಂತ ಕೇಳಿದ್ರು. 5:15ಗೆ ಎಲ್ಲ ಸ್ಟೇಜ್ ಗೀಜ್ ಎಲ್ಲ ರೆಡಿ ಮಾಡಿ ಆ ಮಕ್ಕಳು ರೆಡಿ ಇಟ್ಟಿದ್ರು. ನನಗೆ ಆ ಮಕ್ಕಳ ಬಗ್ಗೆ ಪ್ರೌಡ್ ಆಯಿತು, ಖುಷಿ ಆಯಿತು ಅಂತ ಹೇಳಿದ್ರು. ಅದು ನಿಮಗೆ ಸಿಕ್ಕ ಮತ್ತು ನನಗೆ ಸಿಕ್ಕ ಗೌರವ ತಿಳಿಸ್ಕೊಳ್ತೇನೆ. ಆ ವಿದ್ಯಾರ್ಥಿಗಳ ಡಿಸಿಪ್ಲಿನ್, ಮಕ್ಕಳೇ ರಕ್ತಗತವಾಗಿ ನೀವು ನಿಮ್ಮಲ್ಲಿ ಆ ಡಿಸಿಪ್ಲಿನ್ ಬೆಳೆಸಿಕೊಳ್ಳಿ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ಪ್ರಾಣಿ ಮತ್ತು ಮನುಷ್ಯರಿಗಿರುವ ಈಗಿನ ಜಂಜಾಟ ಏಕೆಂತ ಹೇಳಿದ್ರೆ, ಇಂದಿನ ಮನುಷ್ಯರು ನಾವು ಮಾಡಿಕೊಂಡ ತಪ್ಪು. ಪ್ರಾಣಿಗಳಿಗೆ ಅವರು ಜೀನ್ಸಲ್ಲಿ ಇದೆ. ನಾವು ತಪ್ಪು ಮಾಡ್ತೇವೆ, ಅದನ್ನು ಕೊಲ್ತೇವೆ, ಅದನ್ನು ಬಡಿತೇವೆ ಪ್ರಾಣಿಗಳಿಗೆ ಅಂತೇಳಿ. ಹಾಗೆ ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಇರುವ ವ್ಯತ್ಯಾಸ ಇದೆ. ಯಾವತ್ತು ನೋಡಿ, ಯಾವುದೊಂದು ಮುಂಗುಸಿ ಬರಲಿ, ಯಾವುದು ನಮ್ಮನ್ನು ನೋಡಿದ ಮನುಷ್ಯನೊಂದು ಓಡ್ತದೆ. ಯಾಕೆಂದ್ರೆ ನಾವು ಇಂದಿನ ಮಾಡಿದ ತಪ್ಪು, ನಾವು ಅದನ್ನು ಹೊಡೆದು ಕೊಂದು ಅದನ್ನು ತಿಂದಿದ್ದೇವೆ, ಅದಕ್ಕೆ ನಾವು ತೊಂದರೆ ಮಾಡಿದ್ದೇವೆ. ಅದಕ್ಕಾಗಿ ಆ ರಕ್ತದಲ್ಲಿ ನಾವು ಮನುಷ್ಯರು ಅಪಾಯ ಹೇಳಿದೆ. ಹಾಗೆ ರಕ್ತದಲ್ಲಿ ನಿಮ್ಮ ಡಿಸಿಪ್ಲಿನ್ ನಿಮ್ಮಲ್ಲಿ ಇರಲಿ. ನಿಮ್ಮ ಜೀವನದಲ್ಲಿ ಖಂಡಿತ ನಮ್ಮೊಟ್ಟಿಗೆ ಸಬ್ ಇನ್ಸ್ಪೆಕ್ಟರ್ ಕೂತ್ಕೊಂಡಿದ್ದಾರೆ. ಅವರು ಹೇಳಿದರು, ನಮ್ಮನ್ನ ಬಗ್ಗೆ ಮಗಳಿದ್ರು. ಅದರೊಟ್ಟಿಗೆ ಅವರು 2 ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಘೋಷಣೆ ಮಾಡಿದರು. ಅವರು ನನ್ನ ತುಂಬ ವಿದ್ಯಾರ್ಥಿಗಳು ಇವತ್ತು PSI ಆಗಿದ್ದಾರೆ, ಪೊಲೀಸ್
ಪೊಲೀಸ್ ಆಗಿದ್ದಾರೆ, ಬ್ಯಾಂಕಲ್ಲಿದ್ದಾರೆ, ರೈಲ್ವೆಯಲ್ಲಿದ್ದಾರೆ, PF ಅಲ್ಲಿದ್ದಾರೆ. ನೆಟ್ಬಾಲಲ್ಲಿ ಇತ್ತೀಚೆಗೆ ಮೊನ್ನೊಂದು ಅಪಾಯಿಂಟ್ಮೆಂಟ್ ಆಗಿ ನಿತಿನ್ ಅಂತೇಳಿ. ನನ್ನ ಮಕ್ಕಳು ತುಂಬ ಏಕಲವ್ಯ ಅವಾರ್ಡ್ ಬಂದಿದೆ. ಮೊನ್ನೆ ಆಲ್ ಇಂಡಿಯಾ ಮೀಟಲ್ಲಿ ನನ್ನ ಹುಡುಗನಿಂದು ಸೆಕೆಂಡ್ ಪ್ಲೇಸ್ ಬಂದಿದೆ ಹ್ಯಾಮರ್ದಲ್ಲಿ. ಹಾಗೆ ನಮ್ಮ ತುಂಬ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಮಟ್ಟದ ಪದಕ ಬರ್ತಾ ಇರ್ತದೆ. ನನ್ನ ಪ್ರಯತ್ನ, ನಾನು ಪಡುವಂಥ ಮಕ್ಕಳಿಗೆ ಕೊಡುವಂಥ ಕೋಚಿಂಗ್ ಸಿಗ್ಬೋದು. ನಿಮಗೆ ಸಹ ಅಷ್ಟೇ, ಇದು ನಿಮಗೆ ಒಂದು ಇಂಪ್ರೆಸ್ ಆಗಲಿ ಅಂತೇಳಿ, ನಿಮಗೆ ಒಂದು ಉತ್ತೇಜನ ಬರಲಿ ಅಂತೇಳಿ ಇವತ್ತು ಗೌರವ ಮಾಡೋದು. ಮತ್ತು ನಾವೇನು ಜಂಬ ಪಚ್ಚಗಳು ಅಂತಲ್ಲ, ನಿಮಗೆ ಉತ್ತೇಜನ ಆಗಲಿ. ನಾನು ನೋಡಿದ ಮಕ್ಕಳಿಗೆ ನಾಳೆ ನಾನು ಸಹ ಅಲ್ಲಿ ಕೂತ್ಕೊಳ್ಬೇಕು, ನನಗೆ ಸಹ ಸ್ಟೇಜ್ ಸಿಗಬೇಕು, ನಾನು ಸಹ ಖುಷಿ ಪಡಬೇಕು ಅನ್ನೋದು ದೃಷ್ಟಿಯಲ್ಲಿ ಅವರನ್ನು ನಾವು ಸ್ವಲ್ಪ ಗೌರವ ಮಾಡೋದು. ನಮ್ಮಲ್ಲಿ ಸಹ ನಾವು ಮಾಡಿದ್ದೇವೆ. ಮುಂದೆ ನಾವು ಜೈನ್ ಕಾಲೇಜಲ್ಲಿ ಮಾಡಲಿಕ್ಕಿದ್ದೇವೆ, ಬೇರೆ ಬೇರೆ ಕಾಲೇಜಲ್ಲಿ ಅಲ್ಲೆಲ್ಲೇ ಕಾಲೇಜಿನ ಮಕ್ಕಳಿಗೆ ಅದು ಉತ್ತೇಜನ ಆಗಲಿ. ನೆಟ್ಬಾಲ್ ಗೇಮ್ ಖಂಡಿತ ನೆಕ್ಸ್ಟ್ ಆರ್ಟ್ಸ್ ಸೈನ್ಸ್ ಇರುವಂಥ ಮಕ್ಕಳಿಗೆ ನಿಮಗೆ ಖಂಡಿತ ಅದರಲ್ಲಿ ಬೆನಿಫಿಟ್ ಇದೆ. ನಿಮಗೆ ಮೆಡಿಕಲ್ ಇಂಜಿನಿಯರಿಂಗ್ ಸೀಟಿಗೆ ಫ್ರೀ ಸೀಟ್ ಆಗ್ತದೆ, ಉಚಿತ ಸೀಟ್ ಆಗ್ತದೆ, ಯಾವುದೇ ₹1 ಕಟ್ಟದೆ ಅದರಲ್ಲಿ ನಿಮಗೆ ಸೌಲಭ್ಯ ಆಗ್ತದೆ. ನೀವು ಮಿನಿಮಮ್ ನೀಟ್ ಎಕ್ಸಾಮ್ ಮಾರ್ಕಲ್ಲಿ ಸ್ಕೋರ್ ಗಳಿಸಿದ್ರೆ ಖಂಡಿತ ನಿಮಗೆ ಫ್ಯೂಚರ್ ಇದೆ ಅನ್ನೋದು ಆ ದೃಷ್ಟಿಯಲ್ಲಿ ನಾವು ಇವರನ್ನ ಗೌರವ ಮಾಡ್ತಿದ್ದೇವೆ. ಈ ಎಲ್ಲರ ಪರವಾಗಿ ನಾನು ವಂದಿಸ್ತಾ ಇದ್ದೇನೆ. ಜೈ ಹಿಂದ್. ಆ ಮಕ್ಕಳನ್ನ ಮತ್ತೆ ಇನ್ನೊಮ್ಮೆ ಎಲ್ಲರನ್ನ ಕರ್ಕೋಬೇಕು, ಕೂರಿಸಿ ಅವರನ್ನ ಮೊಮೆಂಟ ಕೊಡಬೇಕು. ಒಂದು ಚಾರ್ ಆಗ್ತದೆ. ಅಷ್ಟು ನನಗೆ ಹೆಮ್ಮೆ ಇದೆ ಆ ಮಕ್ಕಳ ಬಗ್ಗೆ. ಅದು ನಿಮ್ಮೆಲ್ಲರ ಬಗ್ಗೆ ಸಹ, ನಿಮ್ಮ ಆ ಮಕ್ಕಳಂದ್ರೆ ನಿಮ್ಮ ಸಂಸ್ಥೆ ಬಗ್ಗೆ ಹೆಮ್ಮೆ ಇದೆ. ನನಗೆ ಅಷ್ಟು ಖುಷಿ ಇದೆ. ಈ ಸಂಸ್ಥೆಯ ಉಪನ್ಯಾಸಕರಿರಲಿ, ಎಲ್ಲ ಪ್ರಾನ್ಸಿಪಲ್ ಇರಲಿ, ಅದು ಗೌರವ ಅದೆಲ್ಲರೂ ಸಲ್ತದೆ. ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಆ ಶಿಸ್ತನ್ನು ಕಲಿಸಿದ ಮಕ್ಕಳೆಲ್ಲರಿಗೂ ಅದು ಗೌರವ ಸಲ್ಲಿಸಕ್ಕೆ ನಾನೊಂದು ಸಣ್ಣ ಕಾಣಿಕೆ ಸಹ ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ಮನ್ವಿತ್ ಹೇಜೆ, ಅಭಿಲಾಷ್ MR, ಅನೂಪ್ RK, ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ಅತಿಥಿಗಳಿಂದ ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ವಿದ್ಯಾರ್ಥಿಯಾಗಿರುವಂತಹ ಶ್ರೀಯುತ ಜಾನ್ಸನ್ ಇವರು 25,000 ರೂಪಾಯಿಗಳನ್ನು ನೀಡಿ ನಮ್ಮ ಕ್ರೀಡಾಕೂಟ ಯಶಸ್ವಿಯಾಗುವಂತೆ ಸಹಕರಿಸಿದ್ದಾರೆ. ನಮ್ಮೊಂದಿಗೆ ಇವರಿಗೆ ಕುಂಕೇಶ್ರೀ ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ಇಂಚಾಡಿ ಇವರು ಹೂ ನೀಡಿ ಧನ್ಯವಾದವನ್ನು ತಿಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನನ್ನೆಲ್ಲ ವಿದ್ಯಾರ್ಥಿಗಳನ್ನ ಕುರಿತು ಒಂದೆರಡು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಿಂ ಯತ್ ಕೃಪಾತಮಃ ವಂದೇ ಪರಮಾನಂದ ಮಾಧವ ವಂದೇ ಪರಮಾನಂದ ಮಾಧವ. ಸುಂದರ
ಅದ್ಭುತವಾದ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಆದರಣೀಯ ಗಣ್ಯ ವ್ಯಕ್ತಿಗಳೇ, ವಿಶೇಷವಾಗಿ ಕಾರ್ಯಕ್ರಮದ ಮೆರುಗನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಿಳಿದಿರುವಂತಹ ಎಲ್ಲ ರೀತಿಯ ವಿದ್ಯಾರ್ಥಿಗಳಿದ್ದಾರೆ. ಹಾಗೂ ವಿಶೇಷವಾಗಿ ಕಾರ್ಯಕ್ರಮದ ಮುಂಭಾಗದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೋಡ್ತಾ ಇರುವಂಥ ನನ್ನ ಸಹೋದರ ಸಮಾನರಾಗಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಇದು ನನಗೆ ಬಹುಶಃ ಮೊದಲನೇ ಕಾರ್ಯಕ್ರಮ ಸುಬ್ರಹ್ಮಣ್ಯದಲ್ಲಿ ಅಂತೇಳ್ಬಿಟ್ಟು ನಾನು ಭಾವಿಸ್ಕೊಂಡಿದ್ದೀನಿ. ಸರ್ ಬೆಳಗ್ಗೆ ಕಾಲ್ ಮಾಡಿದಾಗ ನನಗೇನೋ ಅದರಲ್ಲಿ ಒಂದು ಆತ್ಮೀಯತೆ ಕಾಣಿತು. ಸರ್ ನಮ್ಮ ಮಕ್ಕಳಿದ್ದಾರೆ, ನೆಟ್ಬಾಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಚಾಂಪಿಯನ್ಸ್ ಆಗಿದ್ದಾರೆ, ಹಾಗಾಗಿ ಒಂದು ಪ್ರೊಸೆಷನ್ ಮಾಡ್ತೀವಿ, ನಿಮ್ಮ ಸಹಕಾರ ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ಪೊಲೀಸ್ ಭಾಷೆಯಲ್ಲೇ ಖಂಡಿತ ಕೊಡ್ತೀವಿ ಸರ್, ಮತ್ತು ನೀವು ಒಂದು ಯಾವುದೇ ಟ್ರಾಫಿಕ್ ತೊಂದರೆ ಹಿಡಿದಿದೆ ನೀವು ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಮತ್ತು ಸಾಧ್ಯ ಆದರೆ ನೀವು ಕಾರ್ಯಕ್ರಮಕ್ಕೆ ಸೇರ್ಕೊಳ್ಳಿ ಅಂತಂದರು. ನಾನು ಸೇರಿಕೊಂಡೆ. ಬಹುಶಃ ಏನಾದರೂ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿಲ್ಲ ಅಂದಿದ್ರೆ ಏನೋ ಒಂದು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಭಾವನೆ ಬಂತು ನನಗೆ. ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಅವರ ಒಂದು ಚಾಕಚಕ್ಯತೆ, ಅವರು ಮಾತಾಡುವಂಥ ರೀತಿ ನೀತಿ ಇವೆಲ್ಲ ನೋಡಿದಾಗ ಜಸ್ಟ್ ಬಹುಶಃ ಒಂದು 25 ವರ್ಷದವ್ರ ಥರ ಅವರು ಆಕ್ಟಿವ್ ಆಗಿ ಎಲ್ಲ ಕಡೆ ಕಾಣ್ತಾ ಇದ್ರು. ಅಂದರೆ ಒಂದು ಟೀಮ್ನ ಇದು ಹೆಡ್ ಯಾವ ಥರ ಇರಬೇಕು, ಒಂದು ಟೀಮ್ನ ಮ್ಯಾನೇಜ್ ಮಾಡುವಂಥ ಮುಖಂಡ ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿ ಭಾಳ ಸಂತೋಷ ಆಯಿತು. ಆಮೇಲೆ ನಾನು ಕಂಡಿದ್ದು ಸರ್ ಅವರು ಫಸ್ಟ್ ಬಂದವ್ರಿಗೆ ನಾವು ಪ್ರೈಸ್ ಕೊಡ್ತೀವಿ, ಸೆಕೆಂಡ್ ಬಂದವ್ರಿಗೆ ಪ್ರೈಸ್ ಕೊಡ್ತೀವಿ, ಅಥವಾ ಭಾಗವಹಿಸಿದವ್ರಿಗೆಲ್ಲ ಪ್ರೈಸ್ ಕೊಡ್ತೀವಿ. ಶಿಸ್ತಾಗಿ ಸೈಲೆಂಟ್ ಆಗಿ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ನಾವು ಜೋಡಣೆ ಮಾಡಿ ಕೆಲಸ ಮಾಡುವಂಥವ್ರಿಗೆ ಗುರುತಿಸಿ ಒಂದು ಅವರಿಗೆ ಸನ್ಮಾನ ಮಾಡೋದಲ್ಲ, ಬಹಳ ಸಂತೋಷ ಆಯಿತು. ಇವತ್ತು ನನ್ನ ಪ್ರಕಾರ ನಮ್ಮ ಭಾರತೀಯ ವಿದ್ಯಾರ್ಥಿಗಳಿಗೆ, ನಮ್ಮ ಭಾರತ ದೇಶದ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥದ್ದೇ ಕಮಿಟ್ಮೆಂಟು, ಶಿಸ್ತಿಂದ ಯಾವ ಥರ ಕೆಲಸ ಮಾಡಬೇಕು, ಗುರು ಹಿರಿಯರ ಮಾತನ್ನು ಯಾವ ಥರ ಕೇಳಬೇಕು ಎಂಬುದಾಗಿ ಅವರು ವಾಸ್ತವವಾಗಿ ತಮ್ಮ ಮಾತುಗಳನ್ನು ಬಹಳ ಚೆನ್ನಾಗಿ ಅದ್ಭುತವಾಗಿರೋದು, ಬಹಳ ಸಂತೋಷವಾಗಿರುವಂಥ ಒಂದು ಕಾರ್ಯಕ್ರಮ. ಆಮೇಲೆ ಇದು ಕಾರ್ಯಕ್ರಮದ ಹೊಂದಿಕೆ, ಫೈನಾನ್ಸ್ ಹೊಂದಿಕೆ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು 30-40 ಜನ ವಿದ್ಯಾರ್ಥಿಗಳನ್ನು ಬಿಟ್ಕೊಂಡಾಗ ಒಬ್ಬ ವಿದ್ಯಾರ್ಥಿ ಒಂದು ಕ್ಷಣ ಮಾತ್ರವೂ ತಡೆ ಇಲ್ಲದೆ 25,000 ರೂಪಾಯಿ ಘೋಷಣೆ ಮಾಡ್ತಾರೆ ಅಂತಂದರೆ ಅದು ಅವರ ಹೃದಯ ವೈಶಾಲ್ಯತೆಯನ್ನು ಎತ್ತಿ ತೋರಿಸುತ್ತೆ. ನಮ್ಮ ಶಾಲೆಯ ಒಂದು ನೆನಪುಗಳು ನೋಡಿದ್ರೆ ಇವನ್ನೆಲ್ಲ ನೋಡಿದಾಗ ನನಗೆ ಏನು ಅಷ್ಟೊಂದೇನು ತುಂಬ ಐಕ್ಯವೇಟ್ ಏನು ಕಾಣ್ತಾ ಇಲ್ಲ, ಆದರೆ ಅವರ ಸಾಧನೆ ಹೇಗಿದೆ. ಸಚಿನ್ ತೆಂಡೂಲ್ಕರ್ ಎಷ್ಟು ಹೈಟ್ ಇದ್ದಾರೆ, 5 ಫೀಟ್ ಇದ್ದಾರೆ. ನನಗೆ ಅವರು ಇಲ್ಲಿಗೆ ಬರ್ತಾರೆ, ನಾನೊಂದು 3-4 ಮ್ಯಾಚ್ಗೆ ಹೋಗಿದ್ದೀನಿ, ಬಂದ ವರ್ಷ ತೆಂಡೂಲ್ಕರ್ ಇಲ್ಲಿ ಕಾಣ್ತಾರೆ. ಆದರೆ ವೆಂಕಟೇಶ್ ಪ್ರಸಾದ್ ಅವ್ರು ನೋಡ್ಬೇಕಾದ್ರೆ ತೆಂಡೂಲ್ಕರ್ ಹೀಗೆ ನೋಡಬೇಕು. ವೆಂಕಟೇಶ್ ಪ್ರಸಾದ್ ಕೆಲವೇ ಮ್ಯಾಚ್ಗಳು ಆಡಿದ್ರು, ಆದರೆ ಅದೇ ತೆಂಡೂಲ್ಕರ್ 5 ಫೀಟ್ ಇರುವಂಥ ತೆಂಡೂಲ್ಕರ್ 100 ಶತಕಗಳನ್ನು ಬಾರಿಸಿದ ಪ್ರಪಂಚದ ಮೊದಲ ಬ್ಯಾಟ್ಸ್ಮನ್. ಇದರಲ್ಲಿ ಯಾವುದೇ ರೀತಿಯಾಗಿರುವಂಥ ಹೈಟು ವೆಯ್ಟು, ಕಪ್ಪಗಿದ್ದಾರೆ, ಬೆಳ್ಳಗಿದ್ದಾರೆ, ಬಡವರಿದ್ದಾರೆ, ಕುಗ್ರಾಮದಲ್ಲಿ ಹುಟ್ಟಿದ್ದಾರೆ ಅಂತ ಇರ್ತಕ್ಕಂಥದ್ದು ಯಾವುದೇ ಬೇಕು ಅವರಲ್ಲ. ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂತಂದರೆ, ಕೇವಲ 13 ವರ್ಷದ ವೈಭವ್ ಸೂರ್ಯವಂಶಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತನ್ನದೇ ಆಗಿರುವಂಥ ಒಂದು ಕೀರ್ತಿಯನ್ನು ಎತ್ತಿ ಹಿಡಿತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಅಂತಕ್ಕಂಥ ಒಂದು ಸಣ್ಣ ಕುಗ್ರಾಮದಲ್ಲಿ ಇವತ್ತು ಒಂದು ಶಾಲೆ ಮಾಡಿ, ಆ ಶಾಲೆಯಲ್ಲಿ ಇಡೀ ನ್ಯಾಷನಲ್ ಲೆವೆಲಲ್ಲಿ ಒಂದು ಟೀಮ್ನ ಚಾಂಪಿಯನ್ ಆಗಿ ಮಾಡಿದರೆ ಅಂತಂದರೆ ಅದ್ರ ಹಿಂದೆ ಎಲ್ಲ ಕೆಲಸ ಮಾಡಿದ ಎಲ್ಲರಿಗೂ ಸಹ ನಾನು ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ನೀವು ಯಾವ ಥರ ರೆಡಿ ಆಗಬೇಕು ಅಂತಂದರೆ, ಸಾರ್ ಒಂದು ಹೇಳಿದ್ರು, ವೈಭವ್ ಸೂರ್ಯವಂಶಿಗೆ ನೀವು ಇಲ್ಲಿಂದ ಒಂದು ಮೆಸೇಜ್ ಕೊಡಬೇಕು. ಏನಂತ, ನನಗೂ 15 ವರ್ಷ ಆಗಿದೆ, ನೀನು 2 ವರ್ಷ ಬೇಗ ಸೇರಿದ್ಯಾ, ಇನ್ನೊಂದು 2 ವರ್ಷದಲ್ಲಿ ನಿನ್ನ ನಾನು ಸೇರ್ಕೊತೀನಿ ಎಂಬುದಾಗಿ ಮೆಸೇಜ್ ಕೊಡಬೇಕಾಗುತ್ತೆ. ನೀವು ಗುಕೇಶ್ಗೆ ಒಂದು ಮೆಸೇಜ್ ಕೊಡಬೇಕು. ಗುಕೇಶ್ಗೆ 16 ರಿಂದ 17 ವರ್ಷ ಅಷ್ಟೇ, ವರ್ಲ್ಡ್ ಚಾಂಪಿಯನ್ ಆಗಿದ್ದಾನೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಹೇಗಿರಬೇಕು ಅಂತಂದ್ರೆ, ಗುಕೇಶ್ ವೆಯ್ಟ್ 2 years or 3 years, ನಾನು ಸಹ ವರ್ಲ್ಡ್ ಚಾಂಪಿಯನ್ ಆಗ್ತೀನಿ ಯಾವುದೋ ಒಂದು ಆಟದಲ್ಲಿ, ನಿನ್ನ ಜೊತೆಗೆ ನಾನು ವೇದಿಕೆಯನ್ನು ಹಂಚ್ಕೊಳ್ತೀನಿ ಅಂತ ಎಂಬುದಾಗಿ ನಿಮಗೆ ಆತ್ಮವಿಶ್ವಾಸದಿಂದ ಹೇಳುವಂಥ ಮಾತುಗಳು ಬರಬೇಕಾಗುತ್ತೆ. ಇದು ಸುಮ್ಮನೆ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮಕ್ಕೆ ಒಂದಷ್ಟು ಖರ್ಚಾಗಿದೆ, ಒಂದಷ್ಟು ಅವರ ಪರಿಶ್ರಮ ಇದೆ. ಅಲ್ಲಿಂದ ನಿಮ್ಮನ್ನು ಉತ್ಸಾಹದಿಂದ ಕರ್ಕೊಂಡು ಬಂದಿದ್ದೀರಾ. ಆ ಉತ್ಸಾಹ ನಿಮ್ಮಲ್ಲಿ ಅದನ್ನ ಸೇರಿಸಿಕೊಂಡಾಗ ಮಾತ್ರ ನಾನು ಸಹ ನೆಕ್ಸ್ಟ್ ಯಾವುದೋ ಒಂದು ಆಟದಲ್ಲಿ ನಾನು ಭಾಗವಹಿಸಿ ಭಾರತದ ಧ್ವಜವನ್ನು ನಾನು ಮೇಲೆತ್ತರಕ್ಕೆ ಹಾರಿಸುವಂತಹ ಅಥವಾ ಎತ್ತರಕ್ಕೆ ಏರಿಸುವಂತಹ ಒಂದು ಸಾಮರ್ಥ್ಯ ನನ್ನಲ್ಲಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿ ಇಲ್ಲ, ಅದು ಬಂದಾಗಲೇ ನೀವೇನಾದರೂ ಸಾಧನೆ ಮಾಡೋಕ್ಕಾಗೋದು.
ಒಂದು ಕಾರ್ಯಕ್ರಮದಲ್ಲಿ ಬಂದು ಚಪ್ಪಾಳೆ ಹೊಡೆದು ಹೋದರೆ ಏನು ಪ್ರಯೋಜನ ಆಗಿದೆ ವಿದ್ಯಾರ್ಥಿ ಮಿತ್ರರೇ? ನನಗೆ ಬಹಳ ಸಂತೋಷ ಏನು ಅಂತಂದರೆ ಕರ್ನಾಟಕ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮೊದಲು ಕ್ರೀಡೆಯಲ್ಲಿ ಅತಿ ಹೆಚ್ಚು ಸಾಧನೆ ಮಾಡುವಂಥವ್ರಿಗೆ ಏನು ತುಂಬ ಪ್ರೋತ್ಸಾಹ ಇರಲಿಲ್ಲ. ಈಗ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ, ನೀವು ನ್ಯಾಷನಲ್ ಲೆವೆಲಲ್ಲಿ ಚಾಂಪಿಯನ್ಸ್ ಆದರೆ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಾದರೂ ಪದಕ ಆದರೆ ನೇರ ಲಾಸ್ಟ್ ಇಯರ್ ಹೆಣ್ಮಕ್ಳು ಚಾಂಪಿಯನ್ಸ್ ಆದರು ಯಾವುದರಲ್ಲಿ, ಕ್ರಿಕೆಟಲ್ಲಿ. ವರ್ಲ್ಡ್ ಕಪ್ ಗೆದ್ದಾಗ ಪ್ರತಿಯೊಬ್ಬರು ಸಹ ಅವರು DYSP ಡ್ರೆಸ್ ಅನ್ನು ಹಾಕಿದ್ರು ಅವರು ಒಂದೇ ಸಲ. ಅದೇ DYSP ನೀವು ಓದು ಬರೆದು ನೀವು ಎಕ್ಸಾಮ್ ಬರೆದು ಪಾಸ್ ಆಗಬೇಕು ಅಂತಂದ್ರೆ ಮಿನಿಮಮ್ 3 ರಿಂದ 4 ವರ್ಷ ಆಗ್ತದೆ. ಏಕದಮ್ ರಾತ್ರೋರಾತ್ರಿ DYSP ಹಾಕಿದ್ರು ಅವರು. ನೀವು ಸಹ ರಾತ್ರೋರಾತ್ರಿ DYSPಗಳು, ಸಬ್ ಇನ್ಸ್ಪೆಕ್ಟರ್ಗಳು ಮತ್ತೆ ಸರ್ಕಾರದ ಬೇರೆ ಬೇರೆ ಹುದ್ದೆಗಳು ನೀವೇನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ಸಾರ್ ಹೇಳಿದಂಗೆ ಯಾವುದಾದ್ರೂ ಒಂದು ಕ್ರೀಡೆಯನ್ನ ನಿಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡ್ಕೊಳ್ಳಿ. ಅದನ್ನು ವಿಶೇಷವಾಗಿ ಸಾಧನೆ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಂದು ಕಡೆ ನಾವು ಆರೋಗ್ಯವಂತ ಸಮಾಜವನ್ನು ಸೃಷ್ಟಿ ಮಾಡ್ಬೋದು, ಇನ್ನೊಂದು ಕಡೆ ನಾವು ನಮ್ಮ ಭಾರತ ದೇಶವನ್ನು ನಾವು ವಿಶ್ವ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ನಾವು ಭಾರತ ಧ್ವಜವನ್ನು ಆರಿಸೋದಕ್ಕೆ ಪ್ರಯತ್ನ ಪಡ್ಬೋದು. ಇವತ್ತು ನೋಡಿ, ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಆದರೆ ಇವತ್ತು ಒಲಿಂಪಿಕ್ ಆ ಒಂದು ವಿಚಾರಕ್ಕೆ ಬಂದಾಗ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತ ದೇಶದ ಪದಕಗಳ ಒಂದು ಸಂಖ್ಯೆ ಇವತ್ತು 7 ಬರ್ತಾ ಇದೆ ಅಷ್ಟೇ. ಒಂದು ಸಣ್ಣ ದೇಶ ಯಾವುದೋ ಒಂದು ಜಮೈಕಾ ಆಗಿರ್ಬೋದು ಅಥವಾ ಗಿನ್ನೆ ಆಗಿರ್ಬೋದು ಅಥವಾ ಪೋಲ್ಯಾಂಡ್ ಆಗಿರ್ಬೋದು, ಇಂಥ ದೇಶಗಳು ಜನಸಂಖ್ಯೆಯಲ್ಲಿ ತುಂಬ ಕಡಿಮೆ, 1 ಕೋಟಿ 2 ಕೋಟಿ ಜನಸಂಖ್ಯೆ ಇದ್ರೂ ಸಹ ಪದಕ ಪಟ್ಟಿಯಲ್ಲಿ 5ನೇ ಸ್ಥಾನ 6ನೇ ಸ್ಥಾನ 10ನೇ ಸ್ಥಾನ ಎಲ್ಲ ಬರ್ತಾ ಇದೆ. ನಾವೆಲ್ಲ ಭಾರತೀಯರು, ನಾವೆಲ್ಲ ನಮ್ಮ ಭಾರತಾಂಬೆಯನ್ನು ನಾವು ಇವತ್ತು ವಿಶೇಷವಾಗಿ ನಾವೇನಾದ್ರು ಕೆಲಸ ಮಾಡಬೇಕಾಗತ್ತೆ. ನಿಮ್ಮ ಜೀವನದ ವಿಶೇಷವಾಗಿ ವಿದ್ಯಾರ್ಥಿ ಜೀವನ ಬಹಳ ಮುಖ್ಯವಾಗಿರುವಂಥ ಒಂದು ಜೀವನ. ಒಂದೊಂದು ಕ್ಷಣ ಸಹ ವೇಸ್ಟ್ ಮಾಡ್ತೀರಾ. ನೀವು ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಂಡು ನಿಮ್ಮ ತಂದೆ ತಾಯಿ ನಿಮ್ಮನ್ನು ಯಾವ ಉದ್ದೇಶಕ್ಕೆ ಕಾಲೇಜ್ ಕಳಿಸಿದ್ರೋ ಆ ಉದ್ದೇಶವನ್ನು ಸಫಲಗೊಳಿಸಬೇಕು. ನಿಮ್ಮ ತಂದೆ ತಾಯಿ ಹೆಸರಿಟ್ಟಿದ್ದು ಕೇವಲ ಒಂದು ಪವನ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ ಅನ್ಕೊಳ್ಳಿ. ನೀವು ಆ ಹೆಸರನ್ನ ಹಾಗೆ ಕೊಂಡೋಗೋದಲ್ಲ. ಹೆಸರಿನ ಹಿಂದೆ ಮತ್ತೆ ಹೆಸರಿನ ಎಡ ಮತ್ತೆ ಬಲಭಾಗದಲ್ಲಿ ಡಾಕ್ಟರ್ ಪವನ್ IAS, ಡಾಕ್ಟರ್ ಪವನ್ ಖ್ಯಾತ ಕ್ರಿಕೆಟ್ ಆಟಗಾರ, ಡಾಕ್ಟರ್ ಪವನ್ ಒಬ್ಬ ಪ್ರೋ ಕಬಡ್ಡಿ ಆಟಗಾರ ಅಥವಾ ಇಂಟರ್ನ್ಯಾಷನಲ್ ಬೇರೆ ಯಾವುದೋ ಒಂದು ಆಟಗಾರರಾಗಿ ನೀವು ಏನಾದರೂ ನಿಮ್ಮ ಹೆಸರನ್ನು ನೀವು ಸುಂದರಗೊಳಿಸ್ಕೊಳ್ಳಿಲ್ಲ ಅಂತಂದ್ರೆ ಏನು ಸಾರ್ಥಕ ಆಗೋದಿಲ್ಲ. ನೀವು ಈ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ, ಒಂದು ಅದ್ಭುತವಾಗಿರುವಂಥ ಪ್ರಿನ್ಸಿಪಲ್ ಸರ್ ಇದ್ದಾರೆ. ಅವರಲ್ಲಿ ಆ ನಗುಮುಖ ವಿದ್ಯಾರ್ಥಿಗಳನ್ನ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಎತ್ತರಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿರುವಂಥ ಅವರ ಗುರಿ ಅವರೆಲ್ಲ ಟೀಮ್ಗೆ ಮತ್ತು ಇಡೀ ಟೀಮ್ಗೆ ಒಂದಷ್ಟು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಸುಬ್ರಹ್ಮಣ್ಯೇಶ್ವರ ಪಾದಾಲಯದಲ್ಲಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ನಾನು ಮಾತು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್. ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಗಾಗಿ ಧನ್ಯವಾದಗಳು ಸರ್. ಇನ್ನು ಮುಂದೆ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಾಜೇಶ್ NS ಇವರು ಇಂದಿನ ಕಾರ್ಯಕ್ರಮ ಒಂದು ಅದ್ಭುತ ಕ್ಷಣದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಹಾಗೆ ನಮ್ಮ ಸಂಸ್ಥೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯವನ್ನು ಅತ್ಯುತ್ತಮ ಮಟ್ಟಕ್ಕೆ ಕೊಂಡೋಗಿ ನಮ್ಮ ರಾಷ್ಟ್ರದಲ್ಲಿ ಗುರುತಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಬಹುಶಃ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕಂದರೆ ಇದೇ ಸಂಸ್ಥೆಯಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜಲ್ಲಿ ರಾಜ್ಯ ಮಟ್ಟದ ನೆಟ್ಬಾಲ್ ಕಾರ್ಯಕ್ರಮ ಕ್ರೀಡಾಕೂಟ ನಡೆದಿತ್ತು. ಬಹಳ ಅದ್ಭುತವಾಗಿತ್ತು. ಎಲ್ಲ ಮಕ್ಕಳ ಕ್ರೀಡೆಯಲ್ಲಿ ಕೂಡ ನಾನು ನೋಡಿದ್ದೆ, ಬಹಳ ಸಂತೋಷಪಟ್ಟಿದ್ದೆ. ದಿವಸ ಪೂರ್ತಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ತದನಂತರ ರಾಷ್ಟ್ರ ಮಟ್ಟದ ಈ ಕ್ರೀಡಾಕೂಟದಲ್ಲಿ ನಾನು ಮಿಸ್ ಮಾಡಿಕೊಂಡೆ ಖಂಡಿತವಾಗಿಯೂ. ಅದರ ರಿಸಲ್ಟ್ ಬಂದಾಗ ಭಾಳ ಬೇಸರ ಆಯ್ತು ನನಗೆ. ಯಾಕಂದರೆ ನಾನು ಹೋಗ್ಬೇಕಿತ್ತು, ನನ್ನಲ್ಲಿ ಇರಬೇಕಿತ್ತು ಅಂತೇಳಿ. ಆದರೆ ಯಾವತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರ್ನಾಟಕ ತಂಡ ವಿಜಯಿಯಾಗಿ ಚಾಂಪಿಯನ್ ಪಟ್ಟ ಗಳಿಸಿದ ತಕ್ಷಣ ಸೋಮಶೇಖರ್ ಸರ್ಗೆ ಕಾಲ್ ಮಾಡಿದೆ, ಸರ್ ಕಂಗ್ರಾಟ್ಸ್ ಅಂತ ಹೇಳಿದೆ. ಅವರು ಕಾಲೇಜಿಗೆ ಬರೋದಕ್ಕೆ ಒಂದು 2 ದಿವಸ ತಡವಾಗಿತ್ತು. ಅವರು ಕಾಲೇಜಿಗೆ ಬಂದ ತಕ್ಷಣ ನಾನು ಮತ್ತು ಶಿಕ್ಷಕ ರಕ್ಷಾ ಸಂಘದ ಅಧ್ಯಕ್ಷ ತ್ರಿವೇಣಿ ಬಳಿ ತಕ್ಷಣ ಅಲ್ಲಿಗೆ ಆಗಮಿಸಿದ್ದು. ನಮಗಂದರೆ ಬಹಳ ಖುಷಿಯಾಗಿತ್ತು. ಯಾಕಂದರೆ ಈ ಒಂದು ಕರ್ನಾಟಕ ತಂಡದಲ್ಲಿ ನಮ್ಮ ರಾಷ್ಟ್ರ ಮಟ್ಟದ ಈ ಒಂದು ಚಾಂಪಿಯನ್ ಪಟ್ಟ ಪಡ್ಕೊಳ್ಳುವಾಗ ನಮ್ಮ ಸಂಸ್ಥೆಯ ಒಂದು ವಿದ್ಯಾರ್ಥಿನಿ ಕೂಡ ಇದ್ದಾಳೆ ಅಂತ ಹೇಳುವ ಬಹಳಷ್ಟು ದೊಡ್ಡ ಹೆಮ್ಮೆ, ಬಹಳ ಸಂತೋಷ ನನಗೆ ಆಗಿತ್ತು. ಯಾಕಂದರೆ ಇದು ಸಣ್ಣ ಮಟ್ಟದ ಒಂದು ಪ್ರಶಸ್ತಿ ಅಲ್ಲ.
ತಕ್ಷಣ ಅವ್ರ ಹತ್ರ ಹೇಳಿದರೆ, ಸರ್ ತಕ್ಷಣವಾಗಿ ನಾವೊಂದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ಕುಮಾರಿ ತಪಸ್ವಿಯರಿಗೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಮತ್ತೆ ಒಂದು 5 ನಿಮಿಷ ಆಲೋಚನೆ ಮಾಡಿದ್ದೆ. ಇಲ್ಲ, ನಮ್ಮ ಇಡೀ ತಂಡವನ್ನು ಸುಬ್ರಹ್ಮಣ್ಯಕ್ಕೆ ಕರೆಸಿಕೊಂಡು ಈ ಒಂದು ಅದ್ಭುತವಾದ ಒಂದು ಅಭಿನಂದನಾ ಸಮಾರಂಭ ಮಾಡಬೇಕು ಅಂತೇಳಿ ಪ್ರಿನ್ಸಿಪಾಲ್ ಅವರಿಗೆ ಕೇಳಿದ್ದೆ. ಪ್ರಿನ್ಸಿಪಾಲ್ ಅವರು ಕೂಡ ಒಪ್ಪಲಿಲ್ಲ ಫಸ್ಟಿಗೆ. ಇಲ್ಲ ರಾಜೇಶ್, ಎಕ್ಸಾಮ್ ಮಾತ್ರ ಬರ್ತಾ ಇದೆ, ಬೇಡ, ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತೇಳಿ. ನಾನು ಮತ್ತು ತ್ರಿವೇಣಿ ತಮಿಳುಗಡೆ ಇಲ್ಲ ಸರ್, ಅದು ದೊಡ್ಡ ಅಚೀವ್ಮೆಂಟ್ ಇದು ನಮಗೆ ನಮ್ಮ ಸಂಸ್ಥೆಗಂತೂ ಬಹಳಷ್ಟು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸುಬ್ರಹ್ಮಣ್ಯ ಕಾಲೇಜಿನ ಹೆಸರನ್ನು ತಂದಿರತಕ್ಕಂಥ ಈ ಒಂದು ಚಾಂಪಿಯನ್ ಪಟ್ಟ, ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಭಿನಂದನಾ ಕಾರ್ಯಕ್ರಮ ಅಂತೇಳಿ ಮಾತಾಡಿದರೆ ಅವ್ರು ಒಪ್ಪಿದ್ರು. ತದನಂತರ ಒಂದು 3 ದಿವಸ ಅವ್ರು ಇರಲಿಲ್ಲ. ನಮಗೆ ಯಾವುದೇ ಕಾರ್ಯಕ್ರಮ ಹೇಗೆ ಮಾಡುತ್ತಾರೆ, ನಿನ್ನೆ ಬೆಳಿಗ್ಗೆ ನಾವು ಮತ್ತೆ ತ್ರಿವೇಣಿ ದಾಮಲೆ ಮತ್ತು ನಾನು ಸೇರಿದಾಗ ಮತ್ತೆ ಎಲ್ಲಿ ಕಾರ್ಯಕ್ರಮ ಮಾಡೋದು ಅಂತೇಳಿ ಒಂದು ಗೊಂದಲದಲ್ಲಿದ್ದು, ಅವಾಗ ನಾನು ಹೇಳಿದೆ, ಇಲ್ಲ ಸರ್, ನಮ್ಮ ಸಭಾಂಗಣದಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ, ನೀವು ದೇವಸ್ಥಾನಕ್ಕೆ ಕೇಳಿ ಒನ್ನಿಸ ಸಭಾಂಗಣದಲ್ಲಿ ನಾವು ಮಾಡುವ. ನಮಗೆ ಒಂದೇ ಒಂದು ಉದ್ದೇಶ ಇದ್ದದ್ದು, ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಚಾಂಪಿಯನ್ ಪಟ್ಟ ತಂದುಕೊಟ್ಟಂಥ ಕರ್ನಾಟಕ ತಂಡದ ಎಲ್ಲ ನೆಟ್ಬಾಲ್ ಪಂದ್ಯಾಟದ ಕ್ರೀಡಾಪಟುಗಳು ನಮ್ಮ ವೇದಿಕೆಯ ತುದಿಯಲ್ಲಿ ಒಂದು ಕುತ್ಕೊಳಿಸಬೇಕು ಅಂತ, ಬಹಳ ಎತ್ತರ ಮಟ್ಟದಲ್ಲಿ ಕುತ್ಕೊಳಿಸಬೇಕು ಅಂತ ನಮಗೆ ಬಹಳ ಆಸೆ ನಡೆದಿದೆ. ಖಂಡಿತವಾಗಿಯೂ ನಮಗೆ ಅತ್ಯುತ್ತಮ ಹೆಮ್ಮೆಯ ಕ್ಷಣ ಇದೆ. ಇವತ್ತೆಲ್ಲರೂ ಭಾಗವಹಿಸಿದಾರ. ಇನ್ನೊಂದು ನನಗೆ ಹೆಮ್ಮೆ ಆಗಿತ್ತು ಅಂದರೆ, ನಾನು ಈಗಾಗಲೇ ಬೆಳಿಗ್ಗೆ ನಾನೊಂದು ನಿನ್ನೆ ಮಾತಾಡಿದ್ದೆ, ಬಟ್ ಸರ್ ಹತ್ರ ನಾನು ಮಾತಾಡಿರಲಿಲ್ಲ. ಬೆಳಿಗ್ಗೆ ಪ್ರಿನ್ಸಿಪಾಲ್ಗೆ ಹೇಳಿದೆ, ಸರ್ ಪೇಟೆಯಲ್ಲಿ ವೆಹಿಕಲ್ ಜಾಸ್ತಿ ಇದೆ, ಸ್ಟೇಷನ್ಗೆ ಒಂದು ಫೋನ್ ಮಾಡಿ ಮಾತಾಡಿ ಸರ್ ಅಂತ ಹೇಳಿದ್ದೆ. ಯಾವುದೇ ಆಮಂತ್ರಣ ಕೂಡ ನಾವು ಮಾಡಿರಲಿಲ್ಲ. ಆದರೆ ಅವರು ಹಾಲಿಗೆ ಬಂದ ತಕ್ಷಣ ನನಗೆ ಭಾಳ ಖುಷಿ ಆಯ್ತು. ಯಾಕಂದರೆ ಇನ್ವಿಟೇಷನ್ಲಿ ಹಾಕಿದ್ರು ಕೂಡ ಅವರ ಏನು ಕೆಲಸ ಇದೆ ಅದು ಬಿಟ್ಟು ಬರೋದಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಆದರೆ ಇವತ್ತು ಅವರ ಕ್ರೀಡಾ ಸ್ಫೂರ್ತಿ, ಒಂದು ಕಾಲಿಗೆ ಒಂದು ಫೋನ್ ಮಾಡಿದಕ್ಕೆ ಬಂದು ಅವರು ಬರೀ ಕ್ರೀಡೆ ಬಗ್ಗೆ ಒಂದು ಅದ್ಭುತವಾದ ಮಾತನ್ನು ಈ ವೇದಿಕೆಯಲ್ಲಿ ಮಾತಾಡಿದ್ದಾರೆ. ಸರ್ ಹ್ಯಾಂಡ್ಸ್ ಆಫ್ ಸರ್, ಒಳ್ಳೆಯ ಒಂದು ಸಂದೇಶವನ್ನು ಮಕ್ಕಳಿಗೆ ಕೊಟ್ಟಿದ್ದೀರಿ. ಆದ ಕಾರಣ ಮತ್ತೊಮ್ಮೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಬಹಳ ಸಂತೋಷದ ಕ್ಷಣ ಇದು. ಎಲ್ಲರೂ ಕೂಡ ಸೇರಿದ್ದೀರಿ. ಆದ ಕಾರಣ ಮತ್ತೊಮ್ಮೆ ವಿಶೇಷವಾಗಿ ಹಿರಿಯ ವಿದ್ಯಾರ್ಥಿ ಸಂಘದ ಪರವಾಗಿ ಈ ನೆಟ್ಬಾಲ್ ಕ್ರಿಕೆಟ್ ಕ್ರೀಡೆಯ ಎಲ್ಲ ಕ್ರೀಡಾಪಟುಗಳಿಗೆ ಹಿರಿಯ ವಿದ್ಯಾರ್ಥಿ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ದೈಹಿಕ ಶಿಕ್ಷಣ ಉಪನ್ಯಾಸಕರ ಸಂಘದ ಕಾರ್ಯದರ್ಶಿಗಳು ಹಾಗೂ ನಮ್ಮ ಕಾಲೇಜಿನಲ್ಲಿ ನಡೆದ ರಾಜ್ಯ ಮಟ್ಟದ ನೆಟ್ಬಾಲ್ ಪಂದ್ಯಾಟ ಹಾಗೂ ರಾಷ್ಟ್ರ ಮಟ್ಟದ ನೆಟ್ಬಾಲ್ ಪಂದ್ಯಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಇದರ ಯಶಸ್ಸಿಗೆ ಕಾರಣೀಕರ್ತರಾದಂತಹ ನವೀನ್ ಸರ್ ಇವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಜಗಳ ಆಗುವುದು ನನ್ನ ಮತ್ತು ಪ್ರೇಮಾ ಶೆಟ್ಟಿಗೆ, ಆದರೆ ಆ ಜಗಳ ಆ ದಿನಕ್ಕೆ ಮಾತ್ರ, ಆ ಹೊತ್ತಿಗೆ ಮಾತ್ರ ಸೀಮಿತ. ಮತ್ತೆ ನನ್ನ ಪ್ರೇಮ್, ನಾನು ಅವನ ನವೀನ್. ಹಾಗಾಗಿ ನಾವಿಬ್ಬರು ಆ ರೀತಿ ಇರುವುದರಿಂದ ಈ ಸಾಧನೆಯನ್ನು ಇವತ್ತು ಮಾಡಲಿಕ್ಕೆ ಆಯಿತು, ನೋಡಲಿಕ್ಕೆ ಆಯಿತು. ನಾನು ಯಾವತ್ತೂ ಅವನೊಟ್ಟಿಗೆ ಈ ವಿಚಾರದಲ್ಲಿ ಜಗಳ ಮಾಡ್ತಾ ಇರುವಾಗ, ನೀವೊಮ್ಮೆ ನನ್ನೊಟ್ಟಿಗೆ ನ್ಯಾಷನಲ್ ಲೆವೆಲ್ಗೆ ಬರಬೇಕು ನವೀನ್, ಅಲ್ಲಿ ನೀವು ನೋಡಬೇಕು ನಮಗೆ ಆಗ್ತಿರುವ ಮೋಸ ಅಂತೇಳಿ. ನಾನು ಅವರು ಡೆಲ್ಲಿಗೆ ಹೋಗುವಂಥ ಅವಕಾಶ ಮಾಡಿಕೊಂಡೆವು, ಡೆಲ್ಲಿಗೆ ಹೋದೆವು. ಅಲ್ಲಿ ಹೇಳಿಕೆ ನಾವು ದೈಹಿಕ ಶಿಕ್ಷಣ ಉಪನ್ಯಾಸಕರು, ಹಾಗಾಗಿ ನಮ್ಮ ಭಾಷೆಗಳು ಶುದ್ಧವಾಗಿರ್ತದೆ, ಯಾವ ಭಾಷೆ ಆದರೂ ಕೂಡ ಅದು ಅರ್ಥ ಆಗಿರ್ಬೋದು ನಿಮಗೆ. ಅಲ್ಲಿ ಆದಂಥ ನೋವುಗಳು ಕ್ವಾರ್ಟರ್ ಫೈನಲ್ ತನಕ ಕ್ರಮಬದ್ಧವಾಗಿ ಎಲ್ಲ ಪಂದ್ಯಾಟಗಳು ಸಂಪೂರ್ಣವಾಗಿ ನೆಮ್ಮದಿಯಿಂದ ನಡೀತದೆ. ಒಂದು ಒಳಾಂಗಣ ಕ್ರೀಡಾಂಗಣದಲ್ಲಿ ಒಂದು 5 ವಿಧದ ಕ್ರೀಡೆಗಳು ನಡೀತಾ ಇರ್ತದೆ. ಒಂದು ಕ್ರೀಡಾಂಗಣದಲ್ಲಿ, ನೆಟ್ಬಾಲ್ ಕ್ರೀಡಾಂಗಣದಲ್ಲಿ ಒಂದು ದಿವಸದಲ್ಲಿ ಹೆಚ್ಚು ಕಡಿಮೆ 28ರಿಂದ 33 ಪಂದ್ಯಾಟಗಳನ್ನು ಪೂರೈಸ್ತಾರೆ. ಅದರ ಅನುಭವ ಇರುವವರು ಅದನ್ನು ಆಲೋಚನೆ ಮಾಡುವುದು ಯಾವ ರೀತಿ ಪೂರೈಸ್ತಾರೆ ಅಂತೇಳಿ. ಈ ರೀತಿ ಆದಾಗ ಕ್ವಾರ್ಟರ್ ಫೈನಲ್ ನಂತರ ಪಂದ್ಯಾಟದಲ್ಲಿ ಪ್ರೇಮ್ ಈಗಾಗಲೇ ನಮ್ಮ ಅನುಭವನ ಹೇಳಿದರು. ನಾವು ಹೊರಭಾಗದಲ್ಲಿ ನಿಂತುಕೊಂಡೆವು. ನಮಗೆ ಯಾವ ಭಾಷೆಗಳೆಲ್ಲ ಬರ್ತದೆ, ಶುದ್ಧವಾದ ಭಾಷೆ, ಆ ಭಾಷೆಯಲ್ಲೆಲ್ಲ ಮಾತಾಡಿದೆವು. ಕಡೆಗೆ ನೋವು ತಡಿಲಿಕ್ಕಾಗದೆ ನಂಬ್ತಿರೋ ಬಿಡ್ತಿರೋ ಮಕ್ಕಳ ನೆಲಕ್ಕೆ ಕೈಯನ್ನು ಹುರಿದು ಅಲ್ಲಿಂದ ಬಂದೆವು. ಇದು ನಮ್ಮ ನೋವು.
ನಮ್ಮ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳು ಇದನ್ನು ತಿಳ್ಕೊಳ್ಬೇಕು. ಒಬ್ಬ ನೋವು ತಿಂದಂಥ ದೈಹಿಕ ಶಿಕ್ಷಣ ಹೇಗಿರ್ತಾನೆ ಅಂತ ಕೇಳಿದರೆ ನಮ್ಮಾಗಿರ್ತಾನೆ. ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಸತತವಾಗಿ ಮಳೆ, ಅದರಲ್ಲೂ ಹೆಣ್ಣು ಮಕ್ಕಳು ಪ್ರಾಕ್ಟೀಸ್ ದಿನಂಪ್ರತಿ ಸಾಧನೆ ಮಾಡಬೇಕಾದ್ರೆ ಅವರು ದಿನಂಪ್ರತಿ ಸಾಧನೆಯನ್ನು ಮಾಡಬೇಕಾಗ್ತದೆ. ಎರಡೆರಡು ಟೀ ಶರ್ಟ್ಗಳನ್ನು ಹಾಕಿಕೊಂಡು, ಎರಡೆರಡು ಶಾರ್ಟ್ಸ್ಗಳನ್ನು ಹಾಕಿಕೊಂಡು ಮಳೆ ಇರಲಿ ಸಿಡ್ಲಿರಲಿ ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇದು ನಿಮಗೆ ಅತಿಶಯೋಕ್ತಿ ಅನಿಸ್ಬೋದು. ನೀವು ಇವತ್ತಿಗೂ ನನಗೆ ನಾನು ಅನ್ನ ತಿನ್ನುವಂಥ ಜೈನ್ ಪದವಿ ಕಾಲೇಜಿನಲ್ಲಿ ಇರ್ಬೋದು ಅಥವಾ ಸ್ವಾಮಿ ವಿವೇಕಾನಂದ PU ಕಾಲೇಜಿನಲ್ಲಿ ಇರ್ಬೋದು, ನಿನ್ನೆ ಕೂಡ 7 ಗಂಟೆ 15 ನಿಮಿಷ ತನಕ ವೇಟ್ ಲಿಫ್ಟಿಂಗ್ ಪ್ರಾಕ್ಟೀಸನ್ನು ಮಾಡಿ ನಾವು ಅಲ್ಲಿಂದ ಈ ಕಡೆ ಬಂದವರು. ಈ ಥರದ ಸಾಧನೆ ಇದನ್ನು ನಾನು ಹೆಚ್ಚು ಅತಿಶಯೋಕ್ತಿ ಹೇಳ್ತಾ ಇಲ್ಲ, ಅಥವಾ ನಾವೇನು ಸಾಧನೆ ಮಾಡ್ತೇವೆ ಅಂತ ಹೇಳ್ತಾ ಇಲ್ಲ. ನಾವು ಅನ್ನ ತಿಂತ ಇದ್ದರೆ ನಾವು ಖಂಡಿತ ದುಡಿಬೇಕು. ಆದರೆ ಈ ಒಂದು ಹಂತದಲ್ಲಿ ರಾಜ್ಯ ಮಟ್ಟದ ನೆಟ್ಬಾಲ್ ಕ್ರೀಡೆಯನ್ನು ಸಂಯೋಜಿಸುವಂಥ ಸಂದರ್ಭದಲ್ಲೂ ಕೂಡ ಬಹಳಷ್ಟು ತೊಡಕುಗಳಿದ್ದಾಗ ನಮಗೆ ಕೈ ಜೋಡಿಸಿದವರು ಇಲ್ಲಿಯ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಬಹಳಷ್ಟು ಅವರ ತಲೆ ಕೂದಲು ಇಲ್ಲದೆ ಇರ್ಬೋದು, ಆದರೆ ತಲೆಯಲ್ಲಿ ಕೂದಲು ಇಲ್ಲ ಯಾಕೆ ಅಂತ ಹೇಳೋದು ನಮಗೆ ಅವರನ್ನು ಬಹಳ ಹತ್ತಿರದಿಂದ ನೋಡಿದಾಗ ನನಗೆ ಅನುಭವಿಸಿದೆ. ಇನ್ನೊಂದು 2-3 ವರ್ಷದಲ್ಲಿ ಅವರ ಆಲೋಚನೆಗಳು, ಅವರು ಒಂದು ತೆಗೆದುಕೊಳ್ಳುವಂಥ ಯಾವುದೇ ಒಂದು ಆಲೋಚನೆ ಹಿಂದೆ ಅವರ ತಲೆಯಲ್ಲಿ 10 ಆಲೋಚನೆಗಳು ಓಡ್ತಾ ಇರ್ತದೆ. ಇನ್ನೊಂದು 3-4 ವರ್ಷದಲ್ಲಿ ಕ್ರೀಡೆ ವಿಷಯದಲ್ಲಿ ಈ ಒಂದು ಭಾಗದಲ್ಲಿ ಯಾವೆಲ್ಲ ಸ್ಪರ್ಧೆಗಳು ನಡೀತದೆ ಅಂತ ಹೇಳೋದನ್ನು ನೀವು ನಿರೀಕ್ಷಿಸಬಹುದು. ಯಾಕಂದರೆ ಅದರ ಬಗ್ಗೆ ಒಂದು ಕಲ್ಪನೆ ನಮಗೆ ಕೊಟ್ಟಿದ್ದಾರೆ. ನಾವು ಹೇಳೋದಿಷ್ಟೇ, ನಾನಾಗಲಿ ಪ್ರೇಮಾಗಲಿ, ನಾನು ಇನ್ನೊಂದು 3 ವರ್ಷದಲ್ಲಿ ಪ್ರೇಮಿನೊಂದು 4-5 ವರ್ಷದಲ್ಲಿ ರಿಟೈರ್ಡ್ ಆಗುವವರು. ನಾವು ನಿವೃತ್ತಿಯನ್ನು ಹೊಂದುವ ಮೊದಲು ನೀವು ಏನಾದರೂ ಒಂದು ಸ್ಪರ್ಧೆ ಇಲ್ಲಿ ಆಯೋಜಿಸಬೇಕು ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿಯ ಅವರ ಎಲ್ಲ ಸಹವರ್ತಿಗಳು ಹಾಗೂ ಇಲ್ಲಿಯ ವಿದ್ಯಾರ್ಥಿ ಮಿತ್ರರು ಪ್ರತಿಯೊಂದು ವಿಭಾಗದವರು ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸಂಯೋಜನೆ ಮಾಡುವಾಗ ನನ್ನದಾಗಲಿ ಪ್ರೇಮಾ ಶೆಟ್ಟಿಯವರ ಬಾಯಲ್ಲಿ ಬರೋದು, ಬೇರೆ ಮಕ್ಕಳು ನಾವು ಹೇಳಿದ್ದನ್ನು ಕೇಳದೇ ಇದ್ದಾಗ ಅಥವಾ ನಾವು ಹೇಳಿದ ರೀತಿಯಲ್ಲಿ ನಮ್ಮ ಕಲ್ಪನೆಗೆ ಸರಿಯಾಗಿ ವಿದ್ಯಾರ್ಥಿಗಳು ದುಡಿಯದೇ ಇದ್ದಾಗ ನಮ್ಮ ಬಾಯಲ್ಲಿ ಬರೋದು ಸುಬ್ರಹ್ಮಣ್ಯದ ಮಕ್ಕಳು ಇರಬೇಕಿತ್ತು ಈ ಸಂದರ್ಭದಲ್ಲಿ ಅಂತ. ಇದು ಅತಿಶಯೋಕ್ತಿ ಖಂಡಿತ ಅಲ್ಲ ಮಕ್ಕಳು, ಇದು ಹೆಚ್ಚು ಕಲಿಕೆಯಲ್ಲ. ನಿಮಗೆ ಈ ನೆಲದಲ್ಲಿ ಸಿಕ್ಕಿದಂಥ ಸಂಸ್ಕಾರ ಅದನ್ನು ಖಂಡಿತ ಬಿಡಬೇಡಿ. ಈ ಸಂಸ್ಕಾರ ಮುಂದೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಅದು ನಿಮಗೆ ಈ ಹಂತದಲ್ಲಿ ಎಷ್ಟೊಂದು ಕೆಲಸಗಳನ್ನು ಕಲೀಲಿಕ್ಕೆ ಸಾಧ್ಯವೋ ಅಷ್ಟು ಕೆಲಸವನ್ನು ಕಲೀರಿ. ಈಗ ಒಂದು ನನ್ನ ಬಗ್ಗೆ ಒಂದು 2 ವಿಚಾರ ಸ್ವಲ್ಪ ಹೆಚ್ಚಾಗಿ ಹೇಳಿದರು ಪ್ರಾಚಾರ್ಯರು. ಅದು ಅಡುಗೆ ವಿಷಯ ಇರ್ಬೋದು, ಅಥವಾ ರೆಕಾರ್ಡ್ ಸೆಕ್ಷನ್ ವಿಷಯ ಇರ್ಬೋದು, ಅಥವಾ ಮೈಕಿನಲ್ಲಿ ಸ್ವಲ್ಪ ಮಟ್ಟಿಗೆ ಮಾತನಾಡುವ ವಿಷಯ ಇರ್ಬೋದು, ಅಥವಾ ನಮ್ಮ ತಂಡಗಳನ್ನು ಸಂಯೋಜಿಸುವ ವಿಷಯಗಳಿರ್ಬೋದು, ಎಲ್ಲವೂ ಇರ್ಬೋದು. ನನ್ನ ಮುಂದೆ ಇರುವವನು ಪ್ರೇಮಾ ಶೆಟ್ಟಿ ಆದರೆ ಹಿಂದೆ ಇರುವವನು ನಾನು. ಇದು ನಮ್ಮಿಬ್ಬರ ಒಂದು ಜೋಗಾಟ ಇದ್ದಾಗೆ. ಆದರೆ ಇದು ಎಲ್ಲ ಸಂಯೋಜನೆಗೊಳ್ಳುವುದು ಯಾವಾಗ ಅಂತ ಹೇಳಿದರೆ ನಿಮ್ಮಂಥ ವಿದ್ಯಾರ್ಥಿಗಳು ನಮ್ಮೊಳಗಿದ್ದಾಗ. ಪ್ರೇಮಾ ಶೆಟ್ಟಿ ಒಂದು ಮಾತು ಹೇಳ್ತಾನೆ, ನವೀನ್ರೆ, ನ್ಯಾಷನಲ್ಸ್ಗೆ ನಿಜವಾಗಿ ಹೋಗಬೇಕಾಗಿರೋದು ಯಾರು ಅಂತ ಹೇಳಿದರೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು. ಮತ್ತು ನಾನು ಜಾತಿವಾದದಲ್ಲಿ ಮಾತಾಡ್ತೇನೆ ಅಂತ ಯಾರೂ ತಪ್ಪು ತಿಳಿಬೇಡಿ. ಸರ್ಕಾರದಲ್ಲಿ ಯಾರು ಅತಿ ಹೆಚ್ಚಿನ ಸವಲತ್ತನ್ನು ಪಡೆಯುವಂಥ SC ST ರಿಸರ್ವೇಷನ್ ಮಕ್ಕಳಿದ್ದಾರೆ, ನೀವು ನಿಜವಾಗಿಯೂ ರಾಷ್ಟ್ರೀಯ ಮಟ್ಟಕ್ಕೆ ನೀವು ಹೋಗಬೇಕಾಗಿರೋದು. ಯಾಕೆಂತ ಹೇಳಿದರೆ ಬೇರೆಯವರು ಹೋಗಬಾರ್ದು ಅಂತ ನಾವು ಹೇಳೋದಲ್ಲ, ಆದರೆ ಸರ್ಕಾರದಿಂದ ಅತಿ ಹೆಚ್ಚಿನ ಸವಲತ್ತು ಸಿಗುವುದು ನಿಮಗೆ ಮಕ್ಕಳು. ಇದು ನಮ್ಮ ಪ್ರಾಚಾರ್ಯರ ಸಂಘದ ಈ ವಿಚಾರವನ್ನು ಹೇಳಿದ್ರು ಯಾರಿಗೂ ಅರ್ಥ ಆಗ್ತಿರಲಿಲ್ಲ. ಆದರೆ ಈ ಬಾರಿ ನೀವು ಅದೃಷ್ಟವಂತರು, ನಿಮ್ಮ ಪ್ರಾಚಾರ್ಯರಿಗೆ ಇದರ ಸಂಪೂರ್ಣ ಮಾಹಿತಿ ಸಿಕ್ಕಿದೆ. ವಿಜ್ಞಾನದಲ್ಲಿ ನೀವು ಓದುತ್ತಿದ್ದೀರಿ. ನನ್ನ ಕಾಲೇಜಲ್ಲಿ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ನಾವು ಅವರ ಶುಲ್ಕದಲ್ಲಿ ವಿನಾಯಿತಿಯನ್ನು ನೀಡಿ ನಾವು ಅವರನ್ನು ಸ್ಪೋರ್ಟ್ಸ್ ಕೋಟಾದಲ್ಲಿ ತಗೊಳ್ತಾ ಇದ್ದೇವೆ. ಇದು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಸಾಧಾರಣವಾಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಇರ್ಬೋದು, ವಿಜ್ಞಾನ ವಿಭಾಗದಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಅವಕಾಶ ಕೊಡುವಂಥ ವಿದ್ಯಾಸಂಸ್ಥೆ ಇದೆ, ಅದು ನನ್ನ ಸಂಸ್ಥೆ ಅಂತ ಮಾತ್ರ ಹೆಮ್ಮೆಯಿಂದ ಹೇಳ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸವಲತ್ತನ್ನು ಕೊಡುವಂಥ, ಅತಿ ಹೆಚ್ಚಿನ ಹೆಸರನ್ನು ಮಾಡಿದಂಥ ಸಂಸ್ಥೆಗಳು ಬೇಕಾದಷ್ಟಿದೆ. ಆದರೆ ಆ ಹೆಸರು ಹೇಗೆ ಬರ್ತಾ ಇದೆ ಅಂತ ಹೇಳೋದು ಹತ್ತಿರದಿಂದ ನೋಡಿದರೆ ನಮಗೆ ಗೊತ್ತಿದೆ. ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ನಮ್ಮ ಗ್ರಾಮೀಣ ಪರಿಸರದ
ಈ ಒಂದು ವೇದಿಕೆಯನ್ನು ನಾನು ಮಾತಾಡಲಿಕ್ಕೆ ತೆಗೆದುಕೊಂಡದ್ದು ಇಷ್ಟಕ್ಕೆ ಸರ್. ದಯವಿಟ್ಟು ನಾನು ಮಾತಾಡುವವನಲ್ಲ. ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು, ಅದು ಸ್ಪೋರ್ಟ್ಸ್ ಕೋಟದಲ್ಲಿ ಅಲ್ಲ, ನಮ್ಮಲ್ಲಿ ಯಾವ ವಿದ್ಯಾರ್ಥಿಗಳು ಓದಿಗಾಗಿ ಬಂದಿದ್ದಾರೆ ಆ ವಿದ್ಯಾರ್ಥಿಗಳನ್ನು ಮಾತ್ರ ನಾವು ತೆಗೆದುಕೊಂಡು ನಾವೇನು ಈ ಸಾಧನೆಯನ್ನು ಮಾಡಿದ್ದೇವೆ. ಇದರಲ್ಲಿ ಯಾವುದೇ ರೆಡಿಮೇಡ್ ವಿದ್ಯಾರ್ಥಿಗಳಿಲ್ಲ, ಯಾವುದೇ ಔಷಧಗಳನ್ನು ಚುಚ್ಚಿಕೊಂಡು ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಲ್ಲ. ಶುದ್ಧವಾಗಿ ತಮ್ಮ ತಮ್ಮ ಮನೆಯ ಏನು ಊಟ ತಿಂಡಿ ಇದೆ ಅದನ್ನೇ ತಿಂದುಕೊಂಡು ಮಧ್ಯಾಹ್ನದಲ್ಲಿ ನಮ್ಮ ಸಂಸ್ಥೆಗಳಲ್ಲಿ ನಾವು ಏನು ಭೋಜನವನ್ನು ನೀಡ್ತೇವೆ, ಸಾತ್ವಿಕವಾದ ಭೋಜನವನ್ನು, ಅದನ್ನೇ ಸ್ವೀಕಾರ ಮಾಡಿಕೊಂಡು ನಮ್ಮ ಏನು ನಮಗೆ ಇರುವಂಥ ಸೀಮಿತವಾದ ಪರಿಮಿತಿಯಲ್ಲಿ ಏನು ತರಬೇತಿಯನ್ನು ನೀಡ್ತೇವೆ ಅದನ್ನು ತೆಗೆದುಕೊಂಡು ನಮ್ಮ ಬೈಗಳನ್ನು ಫ್ರೀಯಾಗಿ ತೆಗೆದುಕೊಂಡು ಈ ಸಾಧನೆಗಳನ್ನು ಮಾಡಿದಾರಲ್ಲ ನಿಜವಾದ ಸಾಧಕರು ಇವು. ಇದನ್ನ ಬಹಳಷ್ಟು ಭಾವನಾತ್ಮಕವಾಗಿ ನಾನು ಹೇಳ್ತಾ ಇದ್ದೇನೆ. ಇಂಥ ವಿದ್ಯಾರ್ಥಿಗಳ ಹೆಚ್ಚುಗಾರಿಕೆಯನ್ನ ಈ ರೀತಿಯಲ್ಲಿ ನಮಗೆ ನಿಮ್ಮ ಮುಂದಿಡುವ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ಅಂತ ಈ ಒಂದು ಸಂಸ್ಥೆ ಮುಖ್ಯಸ್ಥರಿಗೆ ಹಾಗೂ ಅವರ ಎಲ್ಲ ಸಹವರ್ತಿಗಳು ನಿಮ್ಮನ್ನು ಸೇರಿಸಿ ನಾನು ಧನ್ಯವಾದ ಹೇಳ್ತಾ, ಇದೇ ರೀತಿಯ ಸಾಧನೆಗೆ ನಮ್ಮೊಡನೆ ನೀವೆಲ್ಲ ಇದ್ದೀರಿ ಎಂಬ ಭಾವನೆಯೊಂದಿಗೆ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದು. ನನ್ನ ನೆಚ್ಚಿನ ವಿದ್ಯಾರ್ಥಿ ಬಂಧುಗಳೇ, ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಹೇಳಿದರೆ ನ್ಯಾಷನಲ್ ಲೆವೆಲಲ್ಲಿ ಮಕ್ಕಳು ವಿನ್ನಾಗಿ ಬಂದದ್ದು ಹೇಳಿದರೆ ನಮ್ಮ ಮಕ್ಕಳು ಗೆದ್ದಷ್ಟೇ ನಮಗೆ ಕೂಡ ಖುಷಿ ಆಗ್ತಾ ಉಂಟು. ನಾವು ಮೊನ್ನೆ ಕೂಡ ನೆಟ್ಬಾಲ್ ಪಂದ್ಯಾಟ ಮಂಗಳೂರಲ್ಲಿ ಶುರು ಆಗುವ ದಿವಸ ಕೂಡ ನಾನು ಮತ್ತು ಗುಣವರ್ಧನ್ ಅಣ್ಣ ಇಬ್ಬರು ಹೋಗಿದ್ದೆವು. ಮತ್ತು ಫೈನಲ್ ಆಡುವ ಮ್ಯಾಚ್ ಎಷ್ಟೊತ್ತಿಗೆ ಅಂತೇಳಿ ಕೇಳಿಕೊಂಡು ಆ ಟೈಮಿಗೆ ನಾವು ಅಲ್ಲಿ ಹೋಗಿದ್ದೇವೆ. ಯಾಕೆ ಹೇಳಿದರೆ ನಮಗೆ ನಮ್ಮ ಮಕ್ಕಳು ಗೆದ್ದಷ್ಟು ಖುಷಿಯಾಗಿದೆ. ಬೇರೆ ಬೇರೆ ಊರಿನಿಂದ ಎಲ್ಲ ಮಕ್ಕಳಿದ್ದಾರೆ, ಆದರೆ ಕೂಡ ಅಲ್ಲಿ ಬಂದದ್ದು ನಮ್ಮ ಮಕ್ಕಳು ಹೇಳುವ ಒಂದೇ ಹೆಮ್ಮೆ ನಮಗಿರುಂಟು. ಆದ ಕಾರಣ ಮುಂದಿನ ದಿನಗಳಲ್ಲಿ ನಿಮಗೆ ನಿಜವಾಗಿ ಮಕ್ಕಳೇ ಇಲ್ಲಿ ಅನ್ನಿಸ್ಬೋದು, ಸರ್ ನಿಮಗೆ ಬೈಯುವಾಗ ಪ್ರಿನ್ಸಿಪಲ್ ಯಾವಾಗಲೂ ನಮಗೆ ಬೈತಾರೆ ಅಂತೇಳಿ. ಆದರೆ ನಾವು ಮೊನ್ನೆ ಮಂಗಳೂರಲ್ಲಿ ನೋಡುವಾಗ ನಮಗೆ ಖುಷಿಯಾಗಿ ಯಾಕೆ ಹೇಳಿದರೆ ಪ್ರತಿಯೊಬ್ಬ ಅಲ್ಲಿ ಬಂದ ಕೋಚ್ಗಳಿರ್ಬೋದು ಅಥವಾ ರೆಫ್ರಿಗಳಿರ್ಬೋದು ಯಾರೇ ಆದರೂ ಕೂಡ ನಮ್ಮಲ್ಲಿ ಹೇಳಿದ ಒಂದೇ ಮಾತು, ಸುಬ್ರಹ್ಮಣ್ಯದ ಶಿಸ್ತನ್ನು ನಾವು ಎಲ್ಲಿಯೂ ನೋಡಲಿಲ್ಲ ಅಂತೇಳಿ. ಅದು ನಮಗೆ ಹೆಮ್ಮೆಯ ವಿಷಯ. ಯಾಕೆ ಹೇಳಿದರೆ ಅಂಥ ಒಂದು ಸರ್ ನಿಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನೀವು ಹೆಸರು ತಗೊಂಡದ್ದು ಅದು ಸಂಸ್ಥೆಗೆ ಕೂಡ ಬರ್ತದೆ ಮತ್ತು ನಮ್ಮ ಊರಿಗೆ ಕೂಡ ಹೆಸರು ಬಂದಿದೆ. ಹಾಗಾಗಿ ಪ್ರತಿಯೊಂದು ಮಕ್ಕಳು ಕೂಡ ವಿದ್ಯಾಕ್ಷೇತ್ರದಲ್ಲಿ ಇನ್ನು ಮುಂದಕ್ಕೆ ಹೆಚ್ಚಿನ ಸಾಧನೆಯನ್ನು ಮಾಡಿ ನಿಮಗೆ ಸಪೋರ್ಟ್ ಆಗಿ ಎಷ್ಟು ನೀವು ಆಟಗಳನ್ನು ಇದು ಮಾಡಿಕೊಂಡು ಹೋದರೂ ಕೂಡ ಅದಕ್ಕೆ ಸಪೋರ್ಟ್ ಆಗಿರುವವರು ನಮ್ಮ ರಾಧಾಕೃಷ್ಣ ಪಿಟಿ ಸರ್ ಇದ್ದಾರೆ. ಅವರನ್ನು ಕೂಡ ನಾವು ಸ್ಮರಿಸಲೇಬೇಕು. ಯಾಕೆ ಹೇಳಿದರೆ ಒಬ್ಬ ತಾವು ಯಾವುದೇ ಇದಾದರೂ ಕೂಡ ನಾವು ಏನು ಸಾಧನೆ ಮಾಡಿಲ್ವೋ ಅದನ್ನು ನಮ್ಮ ವಿದ್ಯಾರ್ಥಿಗಳ ಮೂಲಕ ಸಾಧನೆ ಮಾಡಿ ನಾವು ಖುಷಿ ಪಡ್ತೇವೆ. ಹಾಗಾಗಿ ಅವರು ನಿಮಗೆ ಬೈಬೋದು ಆಟ ಆಡುವಾಗ, ಆದರೆ ಅದರ ಮುಂದೆ ನೀವು ಗೆದ್ದಾಗ ನಿಮಗಿಂತ ಹೆಚ್ಚು ಖುಷಿ ಪಡೋದು ಅವರುಗಳು. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದರಲ್ಲಿ ಎಜುಕೇಷನ್ ಕೂಡ ಬೇಕು, ಅದರೊಟ್ಟಿಗೆ ಆಟೋಟಗಳನ್ನು ಕೂಡ ಮುಂದುವರಿಸಿಕೊಂಡು ನಿಮ್ಮ ಹೆಸರನ್ನು ಕೂಡ ಒಳ್ಳೆಯ ಸಾಧನೆ ಮಾಡಿ ಅದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದೆ ಬಂದು ಕಾಲೇಜಿಗೆ ಹಾಗೂ ನಮ್ಮ ಊರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡಿ ಅಂತ ಹೇಳ್ತೇನೆ. ಮತ್ತು ಸುಮಾರು ಜನ ನಮಗೆ ದಾನಿಗಳು ಸಹಕಾರ ನೀಡಿದ್ದೀರಾ ಸರ್, ನಿಮ್ಮನ್ನು ಕೂಡ ನಾವು ಸ್ಮರಿಸ್ತೇವೆ ಸರ್. ಯಾಕೆ ಹೇಳಿದರೆ ಒಂದು ವಿದ್ಯಾಸಂಸ್ಥೆ ನಡಿಬೇಕು ಹೇಳಿದರೆ ಬರೀ ಒಂದು ವಿದ್ಯಾರ್ಥಿಗಳು ಹೆತ್ತವರು ಸಾಕಾಗುವುದಿಲ್ಲ, ಹಿರಿಯ ವಿದ್ಯಾರ್ಥಿಗಳು ಕೂಡ ನಮ್ಮ ಸಂಸ್ಥೆ ಹೇಳಿಕೊಂಡು ಗೌರವ ಇಟ್ಟುಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ಮಾಡ್ತಾ ಇದ್ದೀರಾ. ಹಾಗೆ ಇನ್ನು ಮುಂದಕ್ಕೆ ಕೂಡ ಸರ್ನದ್ದು ಕನಸುಂಟು, ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿ ಗೇಮ್ಸ್ಗಳನ್ನು ಮಾಡಬೇಕು ಅಂತೇಳಿ. ಆಗ ಕೂಡ ಪ್ರತಿಯೊಬ್ಬರು ನಿಮ್ಮ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಇನ್ನು ಮುಂದೆ ವೇದಿಕೆಯಲ್ಲಿ ಆಸೀನರಾಗಿರುವ ಕುಕ್ಕೆಶ್ರೀ ದೇವಳದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂತಹ ಶ್ರೀಮತಿ ಲೀಲಾ ಮನಮೋಹನ್ ತಾವು ವಿದ್ಯಾರ್ಥಿಗಳಿಗೆ ತಮ್ಮ ನುಡಿಗಳ ಮೂಲಕ ಅಭಿನಂದನೆಯನ್ನ ತಿಳಿಸಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿದಂಥ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಹರೀಶ್ ಇಂಜಾಡಿಯವರೇ, ಈ ಸಂಸ್ಥೆ ಪ್ರಾಂಶುಪಾಲರಾದಂಥ ಸೋಮಶೇಖರ್ ಸರ್ ಅವರೇ ಹಾಗೂ ಎಲ್ಲ ಅವರ ಸಹೋದ್ಯೋಗಿಗಳೇ,
ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿಗಳೇ, ಸಾಧಕ ವಿದ್ಯಾರ್ಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರೇ, ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ಪತ್ರಿಕಾ ಮಾಧ್ಯಮದವರು, ಬಹುಶಃ ಇದೊಂದು ಸುಂದರ ಕ್ಷಣ ಹಾಗೂ ಅತ್ಯಂತ ಸಂತೋಷದಾಯಕವಾದಂಥ ಒಂದು ಸಂದರ್ಭ. ಬಹುಶಃ ಎಷ್ಟು ಜನ ಈಗ ಕ್ರೀಡಾಪಟುಗಳು ಸನ್ಮಾನವನ್ನು ಸ್ವೀಕರಿಸಿದ್ರು, ಅವರು ಎಷ್ಟು ಖುಷಿ ಪಟ್ಟರು ಅಷ್ಟೇ ಖುಷಿ ಕೂಡ ನಮಗೂ ಆಗಿದೆ. ಯಾಕಂದರೆ ನಮಗೆ ಅವರಿಗೆ ಒಂದು ಸನ್ಮಾನ ಮಾಡುವಂಥ ಒಂದು ಸೌಭಾಗ್ಯ ಒದಗಿ ಬಂದಿದೆ. ಹಾಗೆಯೇ ನಮ್ಮ ಊರಿಗೆ, ನಮ್ಮ ಕಾಲೇಜಿಗೆ, ನಮ್ಮ ದೇವಾಲಯಕ್ಕೆ ಕೂಡ ಒಂದು ಒಳ್ಳೆಯ ಹೆಸರು ತಂದುಕೊಟ್ಟಿದ್ದ ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೇನೆ. ಬಹುಶಃ ಪ್ರಪ್ರಥಮವಾಗಿ ನಾನು ಇಲ್ಲಿ ಸಾಧನೆ ಮಾಡಿದಂಥ ಎಲ್ಲ ಕ್ರೀಡಾಪಟುಗಳಿಗೆ ಕೂಡ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಹಾಗೂ ಅದರ ಹಿಂದೆ ದುಡಿದಂಥ ತರಬೇತುದಾರರಿರ್ಬೋದು, ಪ್ರಾಂಶುಪಾಲರಿರ್ಬೋದು, ಇಲ್ಲೀಗ ನಾವು ನೋಡಿದ್ದೇವೆ ಈ ಸಂಸ್ಥೆಯ ಒಂದು ಪ್ರಾಂಶುಪಾಲರು ಹಾಗೂ ಅವರ ಪತ್ನಿ ಇಲ್ಲಿ ದುಡಿತಿದ್ದಾರೆ. ಅವರ ಮಕ್ಕಳನ್ನು ಒಂದು ಕ್ರೀಡಾ ಕ್ಷೇತ್ರಕ್ಕೆ ಪ್ರೋತ್ಸಾಹಿಸುವುದು ತುಂಬ ಅಭಿನಂದನೀಯ. ಅದರಿಂದ ನಾವು ತುಂಬ ಅವರನ್ನು ಗೌರವಪೂರ್ವವಾಗಿ ನಾವು ಕಾಣ್ತೇವೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತಿದ್ದೇವೆ. ಯಾಕಂದರೆ ಹೇಳಿದರೆ ನಾವು ಹೇಳ್ಬೋದು ಕ್ರೀಡೆಯಲ್ಲಿ ಆಟದಲ್ಲಿ ಆಟ ಆಡಲಿಕ್ಕೆ ಹೋದರೆ ನಮಗೆ ಪಾಠದಲ್ಲಿ ಹಿಂದೆ ಬೀಳ್ತೇವೆ ಅಂತ. ಖಂಡಿತವಾಗಿಯೂ ಅದು ತಪ್ಪು ಅಂತ ನಾವು ಭಾವಿಸ್ತಾ ಇವತ್ತಿನ ಒಂದು ಸಂದರ್ಭವೇ ನಮಗೆ ನಾವು ಹೇಳ್ಬೋದು. ಬಹುಶಃ ಕ್ರೀಡಾ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡೋದು ತುಂಬ ಕಷ್ಟ. ಯಾಕಂದರೆ ಅದಕ್ಕೆ ಒಂದು ಕಠಿಣ ಪರಿಶ್ರಮ ಬೇಕು, ಒಂದು ಗುರಿ ಬೇಕು, ಹಾಗೆಯೇ ಅದಕ್ಕೆ ಒಂದು ಉತ್ತಮ ತರಬೇತುದಾರರು ಕೂಡ ಬೇಕಾಗ್ತದೆ. ಅದೆಲ್ಲವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗೆಯೇ ಈಗಾಗಲೇ ಪ್ರಾಂಶುಪಾಲರು ಹೇಳಿದರು, ಈ ಕಾಲೇಜಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಒಂದು ಚಿನ್ನದ ಪದಕವನ್ನು ಗಳಿಸುವಂಥದ್ದು ಇದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಈ ಎಲ್ಲರೂ ಕೂಡ ಪ್ರಾಂಶುಪಾಲರನ್ನೇ ಅಭಿನಂದಿಸ್ತಿದ್ರು. ಹಾಗೆ ಅದಕ್ಕೆ ಸಂಬಂಧಪಟ್ಟ ತರಬೇತುದಾರರು ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಡ್ಬೇಕಾಗ್ತದೆ. ಯಾಕಂದರೆ ಹೇಳಿದರೆ ನಾವು ಮಕ್ಕಳು ಒಂದು ಜೀವನದಲ್ಲಿ ಒಂದು ಪಾಠದಲ್ಲಿ ಮಾತ್ರ ನಾವು ಒಂದು ಅಂಕಗಳನ್ನು ಗಳಿಸಿದ್ರೆ ಸಾಕಾಗೋದಿಲ್ಲ. ನಮ್ಮ ಮಾನವೀಯ ಮೌಲ್ಯಗಳನ್ನು ಕೂಡ ಬೆಳೆಸಬೇಕಾಗ್ತದೆ. ಅಂಥ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕಾದ್ರೆ ಇಂಥ ಒಂದು ನಾವು ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಭಾಗವಹಿಸಿದ್ರೆ ಮಾತ್ರ ಸಹಕಾರಿ ಆಗ್ತದೆ. ಇದು ನಮ್ಮ ಎಲ್ಲ ಜೀವನದ ಮುಂದೆ ನಾವು ಗುರಿಯನ್ನು ಸಾಧಿಸಬೇಕಾದ್ರೆ ಕೂಡ ನಮ್ಮ ಜೀವನದಲ್ಲಿ ಒಂದು ಏನು ಸಾಧನೆ ಮಾಡಬೇಕಾದ್ರೂ ಕೂಡ ಇಂಥ ಕ್ರೀಡೆಯಲ್ಲಿ ಭಾಗವಹಿಸಿದ್ದು ಹಾಗೆಯೇ ಒಂದು ನಮ್ಮ ಹೆಸರು ಒಂದು ಇತಿಹಾಸದಲ್ಲಿ ಬಹುಶಃ ಉಳಿಬೇಕಾದ್ರೂ ಕೂಡ ಕ್ರೀಡಾ ಕ್ಷೇತ್ರಕ್ಕೆ ಕೂಡ ನಾವು ಸಾಧನೆ ಮಾಡ್ಬೋದು ಅಂತ ಹೇಳಿಕೊಂಡು ನಮ್ಮ ವಿದ್ಯಾರ್ಥಿಗಳು ತೋರಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಬಹುಶಃ ನನಗೆ ಇವತ್ತೊಂದು ಮೆರವಣಿಗೆಯನ್ನು ಒಂದು ಉದ್ಘಾಟನೆ ಮಾಡುವಂಥ ಒಂದು ಅವಕಾಶವನ್ನು ಕೂಡ ಕಾಲೇಜ್ ಪ್ರಾಂಶುಪಾಲರು ಹಾಗೂ ಎಲ್ಲ ಹಿರಿಯ ವಿದ್ಯಾರ್ಥಿ ಸಂಘದವರು, ಆಡಳಿತ ಮಂಡಳಿಯವರು ಹಾಗೂ ಅದಲ್ಲದೆ ನಮ್ಮ STMC ಅಧ್ಯಕ್ಷರು ಹಾಗೂ ಎಲ್ಲ ಅದಕ್ಕೆ ಸಂಬಂಧಪಟ್ಟವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಬಹುಶಃ ಇನ್ನೂ ಹೆಚ್ಚಿನ ಒಂದು ಸಾಧನೆಯನ್ನು ಎಲ್ಲ ವಿದ್ಯಾರ್ಥಿಗಳು ಮಾಡಿ ಈಗ ರಾಷ್ಟ್ರಮಟ್ಟದಲ್ಲಿ ಮಿಂಚಿ ಇನ್ನೂ ಕೂಡ ಇನ್ನೂ ಸಾಧನೆಯನ್ನು ಮಾಡಿ ಇನ್ನೂ ಕೂಡ ನೀವು ಇಲ್ಲಿ ಮುಂದೆ ಕೂತ ವಿದ್ಯಾರ್ಥಿಗಳು ಕೂಡ ಇದೊಂದು ಸ್ಫೂರ್ತಿ. ಹಾಗೆಯೇ ಇದು ಅವರಿಗೆ ಕೂಡ ಗೆದ್ದವರಿಗೆ ಕೂಡ ಒಂದು ಪ್ರೋತ್ಸಾಹ ಅಂತ ತಿಳ್ಕೊಂಡು ಇನ್ನು ಮುಂದೆ ಸಾಧನೆಯನ್ನು ಮಾಡಿ ಅಂತ ಹೇಳ್ಕೊಳ್ತಾ ಅವಕಾಶಗಳಿಗೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ನಮ್ಮ ಈ ಕಾರ್ಯಕ್ರಮದ ಆರಂಭದಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷ ಗಾದಿಯನ್ನು ಅದ್ಭುತವಾದಂತಹ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಮತ್ತು ಕಿರಿಯ ಸಾಧಕರೇ, ಬಹುಶಃ ಬೇರೆ ಶಬ್ದಗಳು ನನಗೆ ಬರ್ತಾ ಇಲ್ಲ, ಕಿರಿಯ ಸಾಧಕರು. ಎಷ್ಟೋ ವೇದಿಕೆಗಳಲ್ಲಿ ನಾವು ನಿಂತಿದ್ದೇವೆ, ಮಾತಾಡಿದ್ದೇವೆ. ಆದರೆ ಇಂಥ ಒಂದು ಕಿರಿಯ, ಈಗಾಗಲೇ ಸಬ್ ಇನ್ಸ್ಪೆಕ್ಟರ್ ಒಂದೆರಡು ಉದಾಹರಣೆಗಳನ್ನು ಕೊಟ್ಟು ಹೇಳಿದರು, ಕಿರಿಯ ಸಾಧಕರ ಜೊತೆ ವೇದಿಕೆ ಹಂಚಿಕೊಳ್ಳೋದು ಎಲ್ಲದರಷ್ಟು ಒಂದು ಒಳ್ಳೆಯ ಧನ್ಯತಾ ಮನೋಭಾವ ಬರ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ.
ಯಾಕಂದರೆ ನಮ್ಮ ಸಂಸ್ಥೆ, ನಾವು ನಡೆಸ್ತಿರುವಂಥ ಸಂಸ್ಥೆ. ನಾವೊಂದು 3 ವರ್ಷದ ಅವಧಿಗೆ ಬಂದು ನಡೆಸ್ತೇವೆ. ಇದಕ್ಕಿಂತ ಹಿಂದೆ 50-60 ವರ್ಷಗಳಿಂದ ಎಷ್ಟೋ ಮಂದಿ ಹಿರಿಯರು ಬೇರೆ ಬೇರೆ ಸಾಧನೆಗಳನ್ನು ಮಾಡಿದವರು ಸ್ಥಾಪನೆ ಮಾಡಿದಂತಹ, ಪ್ರೋತ್ಸಾಹ ಮಾಡಿದಂತಹ, ತ್ಯಾಗಗಳನ್ನು ಮಾಡಿದಂತಹ ಸಂಸ್ಥೆ. ಭಾಳಷ್ಟು ಹೆಮ್ಮೆ ಆಗ್ತಾ ಇದೆ. ನಾನು ಕೂಡ ಕಲಿತಂಥ ಸಂಸ್ಥೆ. ಇಷ್ಟರ ತನಕ ಇಂಥ ಸಾಧನೆ 50-60 ವರ್ಷಗಳಲ್ಲಿ ಆಗಿರಲಿಲ್ಲ. ಬಹುಶಃ ಇದೊಂದು ಗ್ರಾಮೀಣ ಪ್ರದೇಶ, ಮೂಲಭೂತ ಸೌಕರ್ಯಗಳ ಕೊರತೆ ಬಹಳಷ್ಟು ಹಿಂದಿನಿಂದಲೂ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಂಡಿದೆ. ಗ್ರಾಮೀಣ ಪ್ರದೇಶ ಎನ್ನುವಂಥ ಹೆಸರು ಹೋಗಿ ನಗರ ಪ್ರದೇಶ, ಪಟ್ಟಣ ಪ್ರದೇಶ ಅಂತ ಹೇಳುವಂಥ ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ. ಬೇಕಾದಷ್ಟು ಸವಲತ್ತುಗಳಿದೆ, ವ್ಯವಸ್ಥೆಗಳಿದೆ. ಆದರೆ ಸಾಧನೆ ಮಾಡುವಂಥ ಮನೋಭಾವನೆ ಬೇಕು ಅಂತ ಹೇಳಿದರೆ ಒಂದಷ್ಟು ಅದಕ್ಕೆ ಸ್ಫೂರ್ತಿ ಕೊಡುವಂಥ ವಾತಾವರಣ ಬೇಕು, ಪ್ರೇರಣೆ ಕೊಡುವಂಥ ಶಕ್ತಿಗಳು ಬೇಕು. ನಾನು ನಮ್ಮ ಪ್ರಿನ್ಸಿಪಾಲರ ಬಗ್ಗೆ ಆಗಿರ್ಬೋದು, ದೈಹಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿರೋ ನವೀನ್ ಇರ್ಬೋದು, ನಮ್ಮ ಆತ್ಮೀಯ ಮಿತ್ರರು, ನಮ್ಮ ರಾಜಕೀಯವಾಗಿ ನಮ್ಮ ಹಿರಿಯ ನಾಯಕರಾದಂಥ ಹೇಮನಾಥ್ ಶೆಟ್ಟಿ, ಪುತ್ತೂರವರ ಸಹೋದರರಾದಂಥ ಪ್ರೇಮನಾಥ್ ಅವರಿರ್ಬೋದು, ಭಾಳಷ್ಟು ನಮ್ಮ ಆತ್ಮೀಯರು. ಇವೆಲ್ಲರ ಸಾಧನೆಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋದರೆ ಇನ್ನೊಂದಷ್ಟು ವಿಳಂಬ ಆಗ್ಬೋದು. ಯಾಕಂದರೆ ಬೇಕಾದಷ್ಟು ಜನ ಮಾತಾಡಿದ್ದಾರೆ, ಎಲ್ಲರಿಗೂ ಕೂಡ ಗೊತ್ತಿದೆ, ಹೇಳಬೇಕಾಗಿಲ್ಲ. ಸಾಧನೆ ಮಾಡಿ ತೋರಿಸಿದ್ದಾರೆ ಅವರು, ಅದನ್ನು ಹೇಳಬೇಕಾಗಿಲ್ಲ, ನಾವು ಕಾಣ್ತಾ ಇದ್ದೇವೆ ಕಣ್ಣು ಮುಂದೆ. ಬಹುಶಃ ಈ ಕ್ಷೇತ್ರ ಅಂತ ಹೇಳಿದ್ರೆ ನಾನು ವಿಶೇಷವಾಗಿ ಇಲ್ಲಿ ನಮ್ಮ ಸಂಸ್ಥೆ, ನಮ್ಮ ಶಾಲೆ, ನಮ್ಮ ಕಾಲೇಜು ಅಂತ ಹೇಳಿದರೆ ಬೇರೆ ಶಾಲೆ ಕಾಲೇಜುಗಳಿಗಿಂತ, ಬೇರೆ ಪ್ರದೇಶಗಳಿಗಿಂತ ಒಂದಷ್ಟು ವಿಭಿನ್ನ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಹೆಜ್ಜೆ ಹೆಜ್ಜೆಗೂ ಕೂಡ ದೇವರ ಸಾನ್ನಿಧ್ಯ ಇರುವಂತಹ ಪರಮ ಪವಿತ್ರವಾದಂಥ ಮಣ್ಣು. ಬಹುಶಃ ನಮ್ಮ ಕಾಲೇಜಿನಲ್ಲಿ ನಾನಾಗಲೇ ಹೇಳಿದೆ, ಗ್ರಾಮೀಣ ಪ್ರದೇಶ, ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಆದರೆ ಇತ್ತೀಚೆಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ನಾವು ನಮ್ಮ ಆಡಳಿತ ಸಂಸ್ಥೆಯ ದೇವಸ್ಥಾನದ ವತಿಯಿಂದ ಬಹಳಷ್ಟು ಶಾಲೆಯ ಶುಲ್ಕ ಬಹಳಷ್ಟು ಕಡಿಮೆ. ಹೇಳಬೇಕಾದ್ರೆ ಅದು ಝೀರೋ ಅಂತಲೇ ಹೇಳ್ಬೋದು. ಯಾಕಂದರೆ ಕೇವಲ ಒಂದು ಅವಶ್ಯಕತೆ ಇರುವಂಥ ಕೆಲವೊಂದಷ್ಟು ಶುಲ್ಕಗಳನ್ನು ಮಾತ್ರ ಇಲ್ಲಿ ಪಡ್ಕೊಳ್ತಾರೆ. ಎಲ್ಲವೂ ಕೂಡ ಸರ್ಕಾರಿ ಶುಲ್ಕಗಳನ್ನು, ಸರ್ಕಾರಕ್ಕೆ ಏನು ನಾವು ನಿಯಮಬದ್ಧವಾಗಿ ಪಾವತಿಸಬೇಕಾದ ಶುಲ್ಕಗಳಿದೆ ಅದನ್ನು ಮಾತ್ರ ಪಡ್ಕೊಳ್ತಾರೆ ನಾನು ಭಾವಿಸ್ತೇನೆ. ಮತ್ತು ಇನ್ನೊಂದು ಮಧ್ಯಾಹ್ನದ ಭೋಜನ ಎಲ್ಲ ಅದು ಪ್ರಸಾದ. ಬಹುಶಃ ಇಲ್ಲಿ ಕೂಡ ಸಿಗಲಿಕ್ಕಿಲ್ಲ, ಯಾವ ಊರಲ್ಲಿ ಕೂಡ ಇರಲಿಕ್ಕಿಲ್ಲ. ನಮ್ಮಲ್ಲಿ ದಿನಂಪ್ರತಿ ವಿದ್ಯಾರ್ಥಿಗಳು ಸುಬ್ರಹ್ಮಣ್ಯ ದೇವರ ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ವಿದ್ಯಾಭ್ಯಾಸವನ್ನು ನಡೆಸ್ತಾರೆ. ಅದರಷ್ಟು ದೊಡ್ಡ ಆಶೀರ್ವಾದ ಬೇರೆ ಬೇಡ. ಆಟ ಮತ್ತು ಪಾಠ, ನಾವು ಪಾಠದ ವಿಷಯ ಇವತ್ತು ಬಿಡುವ. ಯಾಕಂದರೆ ಪಾಠ ಒಂದು ಇಡೀ ವರ್ಷ ಮಾಡುವಂಥ ಇವತ್ತು 1 ಗಂಟೆಯಲ್ಲಿ ಆಟದ ಮೂಲಕ ಎಲ್ಲರೂ ಸಹ ಮಾತಿನ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನನಗೆ ಇಷ್ಟವಾದದ್ದು ನಮ್ಮ ನೂತನವಾಗಿ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ಗೆ ಬಂದಂತಹ ಸಬ್ ಇನ್ಸ್ಪೆಕ್ಟರ್ ಅವರ ಒಂದೆರಡು ಮಾತುಗಳು. ಆಡಿದ ಮಾತು 5 ನಿಮಿಷ ಆಗಿದ್ರು ಕೂಡ ಬಹುಶಃ ಇಲ್ಲಿ ಸೇರಿರುವಂಥ ಎಲ್ಲ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅದು ಅಚ್ಚಳಿಯದೆ ನಿಲ್ತದೆ ಅಂತ ಹೇಳೋದು ನಾನು ಭಾವಿಸ್ತೇನೆ. ಭಾಳಷ್ಟು ನಿಮಗೆ ಸ್ಫೂರ್ತಿ ಕೊಡ್ತಾ ಅಂತ ನಾನು ಭಾವಿಸಿದ್ದೇನೆ ಅವರು ಆಡಿದಂಥ ಮಾತುಗಳು. ಅವರಿಗಾಗಿ ಇಲ್ಲಿಂದ ನಿರ್ಗಮಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಭಾಳಷ್ಟು ಅಭಿನಂದಿಸ್ತೇನೆ. ಮತ್ತು ನಮ್ಮ ನವೀನ್ ಮತ್ತು ಪ್ರೇಮನಾಥ್ ಶೆಟ್ಟಿ ಅವರ ಸಾಧನೆಯ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತುಗಳನ್ನು ಹೇಳಬೇಕು. ಈಗಾಗಲೇ ಅವರು ಹೇಳಿದರು, ಕ್ರೀಡಾ ಕ್ಷೇತ್ರದಲ್ಲಿ ಅವರು ಪಟ್ಟಂಥ ಕಷ್ಟಗಳು, ಅವರು ಎಷ್ಟು ಮಕ್ಕಳನ್ನು ಒಂದು ಕ್ರೀಡೆಯಲ್ಲಿ ಇಷ್ಟೊಂದು ಮೇಲ್ಮಟ್ಟಕ್ಕೆ ಕೊಂಡೊಯ್ಯಬೇಕಾದ್ರೆ ಅವರು ಅನುಭವಿಸಿದಂಥ ಕೆಲವು ವಿಚಾರಗಳನ್ನು ಅವರು ಹೇಳಿದರು. ಕ್ರೀಡಾ ಕ್ಷೇತ್ರದಲ್ಲಿರುವಂಥ ರಾಜಕೀಯದ ಬಗ್ಗೆ ಕೂಡ ಒಂದಷ್ಟು ಪರೋಕ್ಷವಾಗಿ ಹೇಳಿದರು. ಎಲ್ಲ ವಿಚಾರಗಳು ಸತ್ಯ, ನಾವು ಗಮನಿಸ್ತಾ ಇದ್ದೇವೆ. ಬಹುಶಃ ಏಕೆಂತ ಹೇಳಿದರೆ ಇವತ್ತಿನ ಒಂದು ಜನಸಂಖ್ಯೆಯ ಕಾರಣದಿಂದ ಸ್ಪರ್ಧಾತ್ಮಕ ಯುಗ ಇದಾದ ಕಾರಣ, ಸ್ಪರ್ಧೆಗಳು ಜಾಸ್ತಿ ಆದ ಕಾರಣ ಒಂದಷ್ಟು ನಮ್ಮ ದೇಶದ ಸಂವಿಧಾನ ಕೂಡ ಇರುವಂಥದ್ದು ರಾಜ್ಯಾಂಗ, ಕಾರ್ಯಾಂಗ, ಶಾಸಕಾಂಗ. ಅದರಲ್ಲಿ ಶಾಸಕಾಂಗ ಅಂತ ಹೇಳಿದರೆ ಅದು ರಾಜಕೀಯವಾಗಿರುವಂಥದ್ದು. ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಶಿಕ್ಷಣದಲ್ಲಿ ಕೂಡ ರಾಜಕೀಯ ಶಾಸ್ತ್ರದ ಬಗ್ಗೆ ಕೂಡ ಒಂದಷ್ಟು ಪಾಠಗಳು ಕೂಡ ಇದೆ. ಹಾಗಂತೇಳಿ ರಾಜಕೀಯ ಅನ್ನುವಂಥದ್ದನ್ನು ನಾವು ಒಂದು ತುಚ್ಛವಾಗಿ ಕಾಣೋದಲ್ಲ, ಅದು ಒಳ್ಳೆಯ ವಿಚಾರ ಕೂಡ ಹೌದು ಅಂತ ನಾನು ಭಾವಿಸ್ತೇನೆ. ಆರೋಗ್ಯಕರವಾಗಿದ್ದಾಗ ಅದು ಒಳ್ಳೆಯ ವಿಚಾರ ಕೂಡ ಹೌದು. ಏನೇ ಇರಲಿ, ಬಹುಶಃ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಈ ಶಾಲೆಯ ಸಾಧನೆಯ ಬಗ್ಗೆ ನಮಗೆ ಬಹಳಷ್ಟು ಹೆಮ್ಮೆ ಇದೆ. ಹೇಳಿಕೊಳ್ಳಲಿಕ್ಕೆ ಆಗದಷ್ಟು ಅನಿರ್ವಚನೀಯ ಅನ್ನುವಷ್ಟು ಮಾತುಗಳು ಬಹಳಷ್ಟು ನನಗೆ ಹೆಮ್ಮೆ ಇದೆ. ಯಾಕೆಂದರೆ ನನ್ನ ಅವಧಿಯಲ್ಲಿ ನಾನು ಅಧಿಕಾರ ಸ್ವೀಕರಿಸಿ, ನಮ್ಮ ಆಡಳಿತ ವ್ಯವಸ್ಥಾಪನಾ ಸಮಿತಿ ಅಧಿಕಾರ ಸ್ವೀಕರಿಸಿ ಕೇವಲ 6 ತಿಂಗಳಲ್ಲಿ ಈ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ಮುಂದೆ ಅವರಿಗೆ ನಾವು ಏನು ಯಾವ ರೀತಿ ಅವರಿಗೆ ಪ್ರೇರಣೆಯನ್ನು ಕೊಡ್ಬೋದು, ಯಾವ ರೀತಿ ಅವರಿಗೆ ಸಹಕಾರ ಸ್ಫೂರ್ತಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ನಾವು ಇನ್ನಷ್ಟು ಹೆಚ್ಚಿನ ಮಟ್ಟಕ್ಕೆ ಇವತ್ತು ನೆಟ್ಬಾಲಲ್ಲಿ ಅವರು ರಾಷ್ಟ್ರ ಮಟ್ಟದಲ್ಲಿ ವಿಜಯಿಗಳಾಗಿದ್ದಾರೆ ನಮ್ಮ ರಾಜ್ಯದ ತಂಡ. ಅದರಲ್ಲಿ ನಮ್ಮ ಬಹುಶಃ ಇನ್ನೊಂದು ಮಾತು ನಾನು ಹೇಳಲೇಬೇಕು, ನಾವು ವೇದಿಕೆ ಮೇಲೆ ನಿಂತಿರ್ಬೋದು, ಶಾಲೆಯಲ್ಲಿರ್ಬೋದು, ಅಥವಾ ಉಳಿದ ಕಡೆ ನಾವು ಬೋಧಿಸುವುದನ್ನು, ನಾವೇನು ಬೋಧಿಸ್ತೇವೆ ಅದನ್ನು ನಮ್ಮ ಜೀವನದಲ್ಲಿ ನಾವೇ ಒಂದಷ್ಟು ಅಳವಡಿಸಿ ತೋರಿಸಿದ್ರೆ ನಾವು ಇನ್ನೊಬ್ಬರಿಗೆ ಮಾದರಿ ಆಗ್ತದೆ ಅಂತ ಹೇಳೋದಕ್ಕೆ ನಮ್ಮ ಸೋಮಶೇಖರ್ ಸರ್ ಅವರು ಸಾಕ್ಷಿ.
ಅವರ ದಿನನಿತ್ಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವವರು ತನ್ನ ಮಗಳನ್ನೇ ಸ್ವಂತ ಮಗಳನ್ನೇ ಅವರು ಈ ಒಂದು ಸ್ಥಾನಕ್ಕೆ ತಂದು ಸ್ಫೂರ್ತಿ ನೀಡಿ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಅಂತ ನಾನು ಬಹಳಷ್ಟು ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಈಗ ಇನ್ನೊಂದು ನಮ್ಮ ಪ್ರೇಮನಾಥ್ ಸರ್ ಅವರು ಆಡಿದ ಒಂದು ಶಿಸ್ತಿನ ಬಗ್ಗೆ ಮಾತುಗಳು ಬಹಳಷ್ಟು ನನಗೆ ಒಂಥರ ಇಂಪ್ರೆಸ್ ಆಯಿತು ಆ ಮಾತುಗಳು. ಯಾಕೆಂತ ಹೇಳಿದ್ರೆ ಶಿಸ್ತು ಅಂತ ಹೇಳುವಂಥದ್ದು ನಮ್ಮ ಜೀವನದಲ್ಲಿ ಅತೀ ಮುಖ್ಯ. ಈ ದೇಶದ ಸಂವಿಧಾನವನ್ನು ನಾವು ಗೌರವಿಸಬೇಕು, ಈ ದೇಶದ ಕಾನೂನನ್ನು ನಾವು ಗೌರವಿಸಬೇಕು. ಇದು ಬರುವುದು ನಮ್ಮ ಶಿಸ್ತಿನಿಂದ ಮಾತ್ರ. ಅದು ಯಾವುದೇ ವಿಚಾರದಲ್ಲಿ ಇರ್ಬೋದು. ನಾವು ರಸ್ತೆಯಲ್ಲಿ ಹೋಗುವ ಒಂದು ಟ್ರಾಫಿಕ್ ನಿಯಮಗಳನ್ನು ಪಾಲಿಸುವುದರಿಂದ ಹಿಡಿದದ್ದು ಒಂದು ದುರಭ್ಯಾಸಗಳ ಚಟಗಳಿಗೆ ಬೀಳುವಂಥ ಇದರಿಂದ ಪ್ರತಿಯೊಂದರಲ್ಲಿ ಕೂಡ ನಾವು ಶಿಸ್ತನ್ನು ಪಾಲಿಸಬೇಕು ಮತ್ತು ದುರಭ್ಯಾಸಗಳಿಂದ ದೂರ ಇರಬೇಕು. ಈ ಮಾತನ್ನು ಭಾಳಷ್ಟು ಪರಿಣಾಮಕಾರಿಯಾಗಿ ನಮ್ಮ ಪ್ರೇಮನಾಥ್ ಸರ್ ಹೇಳಿದರು. ಯಾಕಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಒಂದಷ್ಟು ನಕಲಿ ವ್ಯಕ್ತಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ವೇದಿಕೆ ಮೇಲೆ ನಿಂತು ನಾನು ಮಾತಾಡುವಂಥ ಭಾಷಣದಲ್ಲಿ ಒಂದು 10% ಏನಾದರೂ ನಾನು ನನ್ನ ನಿಜ ಜೀವನದಲ್ಲಿ ಆಲಿಸಿಕೊಂಡ್ರೆ ಅದಕ್ಕೊಂದಷ್ಟು ಬೇರೆ ಇದೆ. ಬಹುಶಃ ವೇದಿಕೆಯಲ್ಲಿ ನಿಂತು ಮಾತಾಡೋದೇ ಬೇರೆ ಅಂತ ನನ್ನ ನಿಜ ಜೀವನದಲ್ಲಿ ಸಮಾಜಘಾತಕ ಕಾನೂನು ಬೇರೆ ಚಟುವಟಿಕೆಗಳನ್ನು ಮಾಡೋರನ್ನ ಬಹಳಷ್ಟು ಕಂಡಿದ್ದೇವೆ. ಬಹಳಷ್ಟು ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳಿ. ನಿಮ್ಮ ಪರಿಸರವನ್ನು, ನಿಮ್ಮ ಒಂದು ಒಡನಾಟಗಳನ್ನು, ನಿಮ್ಮ ಒಂದು ಎಲ್ಲ ರೀತಿಯಲ್ಲಿ ಕೂಡ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ. ಶಿಸ್ತನ್ನು ಮುಖ್ಯವಾಗಿ ಗಮನಿಸಿ. ನೀವು ಯಾವಾಗಲೇ ನಮ್ಮ ಪ್ರಿನ್ಸಿಪಲ್ ಹೇಳಿದರು, ನೀವು ಬಹುಶಃ ಪಾಠದಲ್ಲಿ ಒಂದಷ್ಟು ಹಿಂದೆ ಇದ್ರೂ ತೊಂದರೆ ಇಲ್ಲ, ಆಟದಲ್ಲಿ ಮುಂದೆ ಬನ್ನಿ, ಇದರಿಂದ ನಿಮಗೆ ಬೇಕಾದಷ್ಟು ಅವಕಾಶಗಳಿಗಿಂತ ಮುಖ್ಯವಾಗಿ ನಿಮಗೆ ಜೀವನದಲ್ಲಿ ಉದ್ಯೋಗ ಅವಕಾಶ ಇದೆ. ಶಿಸ್ತನ್ನು ಪಾಲಿಸಿಕೊಟ್ಟರೆ ಸಮಾಜದಲ್ಲಿ ನಿಮಗೆ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಟ್ಟರೆ, ಈ ದೇಶದ ಕಾನೂನಿಗೆ ಗೌರವ ಕೊಟ್ಟರೆ ಸಮಾಜದಲ್ಲಿ ನಿಮಗೆ ವಿಶೇಷವಾದ ಗೌರವ ಸಿಗ್ತಾ ಇದೆ. ನಾನು ಮತ್ತೆ ಈ ಮಾತನ್ನು ಹೇಳುತ್ತಾ, ನಮ್ಮ ದಾನಿಗಳನ್ನು ನಾವು ಗುರುತಿಸಲೇಬೇಕು. ಬಹುಶಃ ಅವರು ದಾನಿಗಳು 25,000 ನೀವು ಕೊಟ್ಟದ ವಿಚಾರ ಅಲ್ಲ ಸರ್, 25,000 ದೊಡ್ಡ ವಿಚಾರ ಅಲ್ಲ ಅಂತ ನಾನು ಹೇಳ್ತೇನೆ. ಆದರೆ ನೀವು ಇಲ್ಲಿ ಬಂದಿದ್ದೀರಿ, ನಿಮ್ಮ ಒಂದಷ್ಟು ಸಮಯವನ್ನು ಮೀಸಲಿಟ್ಟಿದ್ದೀರಿ. ಈ ಶಾಲೆಯಲ್ಲಿ ಕಲಿತದಕ್ಕೆ ನೀವು ಒಂದು ಸಾರ್ಥಕವಾಗಿದೆ ಅಂತ ನಾನು ಭಾವಿಸ್ತೇನೆ. ಈ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟುಕೊಂಡು ನೀವು ಬಂದಿದ್ದೀರಿ. ಬಹುಶಃ ದೂರದ ಕರ್ಮದಿಂದ, ದೂರದ USA ನೀವು ಕೆಲಸ ಮಾಡ್ತಾ ಇರುವಂಥವ್ರು ಕೂಡ ನಮ್ಮ ಒಂದು ಈ ಚಿಕ್ಕ ಸಮಾರಂಭಕ್ಕೆ ಬಂದಿದ್ದೆ ಅಂತ ಹೇಳಿದ್ರೆ ಇದು ಕೂಡ ಬಹಳಷ್ಟು ದೊಡ್ಡ ವಿಚಾರ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಹಕಾರ ಹೀಗೆ ಇರಲಿ. ಮತ್ತು ಇನ್ನೊಂದು ವಿಚಾರ, ನಾನು ಈ ಸಂದರ್ಭದಲ್ಲಿ ಇವತ್ತು ನಾನು ಘೋಷಣೆ ಮಾಡಲಿಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಅವಕಾಶ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಈಗ ಏನು ನಾವು ನಮ್ಮ ಶಾಲೆಯಲ್ಲಿ ಅತ್ಯಂತ ಕಡಿಮೆ ಶುಲ್ಕವನ್ನು ಪಡ್ಕೊಳ್ತೇವೆ ಮತ್ತು ಮಧ್ಯಾಹ್ನದ ಭೋಜನವನ್ನು ಕೊಡ್ತೇವೆ, ಪ್ರಸಾದ ಭೋಜನವನ್ನು. ಅದೇ ರೀತಿ ಮುಂದಿನ ವರ್ಷದಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನಮ್ಮ PU ಕಾಲೇಜ್ ಮತ್ತು ನಮ್ಮ ಡಿಗ್ರಿ ಕಾಲೇಜ್ ಎಲ್ಲ ಸಾವಿರಾರು ವಿದ್ಯಾರ್ಥಿಗಳು ಕೂಡ ದೇವಸ್ಥಾನದ ಆಡಳಿತದ ವತಿಯಿಂದ 2 ಜೊತೆ ಸಮವಸ್ತ್ರಗಳನ್ನು ಉಚಿತವಾಗಿ ನೀಡಲಿಕ್ಕೆ ನಾವು ಈ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ಮುಂದಿನ ತಿಂಗಳಿಂದ ಅದು ಕಾರ್ಯಕ್ರಮದಲ್ಲಿ ಬರ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಮತ್ತೆ ನಿಮ್ಮ ಸಾಧನೆಗಳು ಇನ್ನೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಬೇರೆ ನೀವು ಮುಂದಿನ ಜೀವನದಲ್ಲಿ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವರಿದ್ದೀರಿ. ಕೆಲವರು IAS ಆಗ್ಬೋದು, ಕೆಲವರು IPS IPS ಮಾಡ್ಬೋದು, ಅಥವಾ ಬೇರೆ ವೈದ್ಯರಾಗ್ಬೋದು, ಇಂಜಿನಿಯರ್ಗಳಾಗ್ಬೋದು. ಎಲ್ರಿಗೂ ಕೂಡ ನಿಮಗೆ ನಿಮಗೆ ಸುಬ್ರಹ್ಮಣ್ಯ ದೇವರ ಈ ನೆಲದ ಈ ಸಾನ್ನಿಧ್ಯದ ಎಲ್ಲ ದೇವರುಗಳ ಆಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿ ಕೂಡ ಇಂಥದೇ ನಮ್ಮಲ್ಲಿರುವಂತಹ ಶಿಕ್ಷಕ ವೃಂದದವರು ನಿಮಗೆ ಮಾರ್ಗದರ್ಶನವನ್ನು ನೀಡಲಿ, ದೇವರ ಅನುಗ್ರಹ ಇರಲಿ. ಅದೇ ರೀತಿ ಕೊನೆಯದಾಗಿ ಒಂದಷ್ಟು ವಿಷಾದದಿಂದ ಒಂದು ಮಾತನ್ನು ಹೇಳಬೇಕಾಗಿ ಬಂದಿದೆ. ನಮ್ಮ ಶಿಕ್ಷಕರಲ್ಲಿ ಕೆಲವೊಂದು ಏನು ತಾತ್ಕಾಲಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಒಂದಷ್ಟು ವೇತನ ಪಾವತಿಯಲ್ಲಿ ಒಂದಷ್ಟು ವಿಳಂಬಗಳಾಗಿದೆ. ನಾವು ಬಹುಶಃ ಅಧಿಕಾರಕ್ಕೆ ಬರಲಿಕ್ಕೆ ಮುಂಚೆ 6 ತಿಂಗಳ ಹಿಂದೆಯೇ ಇದರ ಒಂದು ನಿಯಮಾವಳಿಗಳ ಆಧಾರದಲ್ಲಿ ಇದೊಂದು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿ ಬಹುಶಃ ಇನ್ನೂ ಕೂಡ ಅನುಮೋದನೆಗೊಂಡು ಬಂದಿಲ್ಲ. ಮುಂದೆ ನಾವು ಈಗಾಗಲೇ ಅದಕ್ಕೆ ಹಲವಾರು ಬಾರಿ ನಾನು ಮತ್ತು ಪ್ರಾಂಶುಪಾಲರು ಈ ಬಗ್ಗೆ ಬೆಂಗಳೂರು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿದೆ, ಸಂಬಂಧಪಟ್ಟ ಸಚಿವರಲ್ಲಿಗೆ ಕೂಡ ನಾವು ಹೋಗಿದ್ದೇವೆ, ಮಾಡಿಕೊಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಆದ ಕಾರಣ ಎಲ್ಲ ಆ ಒಂದು ಪ್ರತ್ಯೇಕವಾಗಿ ಆ ಒಂದು 30 ಎಷ್ಟು ಮಂದಿ ಶಿಕ್ಷಕರಲ್ಲಿ ನನ್ನ ವಿನಂತಿ, ನೀವು ಯಾರು ಎದೆಗುಂಬೇಡಿ, ನಾವು ನಿಮ್ಮ ಹಿಂದೆ ಇದ್ದೇವೆ. ಇನ್ನೊಂದು ತಿಂಗಳೊಳಗಾಗಿ ಖಂಡಿತವಾಗಿ ಕೂಡ ನಿಮಗೆ ಸಲ್ಲಬೇಕಾದಂಥ ವೇತನ ನಿಮ್ಮ ಖಾತೆಗೆ ಜಮೆ ಆಗ್ತದೆ ಅಂತ ಖಂಡಿತವಾಗಿ ನಾನು ಇವತ್ತು ಕೂಡ ಈ ಸಲುವಾಗಿ ನಾನು ಬೆಂಗಳೂರಿಗೆ ಬೇರೆ ಕೆಲಸದಲ್ಲಿ ಹೋಗ್ತಾ ಇದ್ದೇನೆ. ಈ ವಿಚಾರವನ್ನು ಕೂಡ ಒಂದು ನಿರ್ಣಯಕ್ಕೆ ತಗೊಂಡಿದ್ದೇನೆ. ನಾಳೆ ಸಚಿವರನ್ನು ಭೇಟಿ ಮಾಡಲಿಕ್ಕಿದ್ದೇನೆ. ಎಲ್ಲ ನಿಮ್ಮ ಕೆಲಸಗಳನ್ನು ನಾವು ಮಾಡಿಕೊಡ್ತೇವೆ. ನಮ್ಮ ಶಿಕ್ಷಣದ ಗುಣಮಟ್ಟ ಮತ್ತು ಕ್ರೀಡಾ ಕ್ಷೇತ್ರದ ಗುಣಮಟ್ಟ ನಮ್ಮ ಶಾಲೆ ಈಗಾಗಲೇ ನಮ್ಮ ದೈಹಿಕ ಶಿಕ್ಷಕರು ಪ್ರೇಮನಾಥ್ ಸರ್ ಮತ್ತು ನವೀನ್ ಸರ್ ಅವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಬಹಳಷ್ಟು ಹೊಗಳಿದ್ದಾರೆ. ಸತ್ಯವಾದ ವಿಚಾರ, ಶಕ್ತಿಯ ಬಗ್ಗೆ ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ಅದನ್ನು ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯಲಿ, ಉತ್ತಮ ಸಾಧನೆಗಳನ್ನು ಮಾಡಿ ಅಂತೇಳಿ ನಿಮಗೆಲ್ಲರಿಗೂ ಸಹ ಹಾರೈಸುತ್ತಾ ಶ್ರೀ ಸುಬ್ರಹ್ಮಣ್ಯ ದೇವರ ಈ ನೆಲದ ಎಲ್ಲ ದೇವರುಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಸದಾ ಇರಲಿ ಅಂತ ಪ್ರಾರ್ಥಿಸಿಕೊಂಡು, ಮತ್ತೊಮ್ಮೆ ಎಲ್ಲರನ್ನು ಕೂಡ ಹಿರಿಯ ಸಾಧಕರನ್ನು ಮತ್ತೊಮ್ಮೆ ಎಲ್ಲ ಜಿಲ್ಲೆಗಳಲ್ಲಿ ಬಂದಿದ್ದೀರಿ. ನಾನೆಲ್ಲರೂ ಪ್ರತ್ಯೇಕವಾಗಿ ಗುರುತಿಸಿ ಎಲ್ಲ ಹತ್ರ ಮಾತಾಡಿದೆ. ಬೇರೆ ಜಿಲ್ಲೆಗಳು ಇದ್ದೀರಿ, ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಿದ್ದೀರಿ. ನಿಮಗೆ ವಿಶೇಷವಾದ ಆಶೀರ್ವಾದ ಸುಬ್ರಹ್ಮಣ್ಯ ದೇವರಿಗೆ ಲಭಿಸುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಂದಿಸ್ತಾ ನಮ್ಮೆಲ್ಲರೂ ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್.
ನಮ್ಮ ಈ ಸುದೀರ್ಘ ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆ ನೆರವೇರಿಸಿಕೊಡಲಿದ್ದಾರೆ ನಮ್ಮ ಸಾಮಾನ್ಯ ಭಾಷಾ ಉಪನ್ಯಾಸಕಿ ಸೌಮ್ಯ ಎಣ್ಣೆಮಜೂರು. ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ಇದು ಒಂದು ಅತ್ಯಂತ ಹೆಮ್ಮೆಯ ಕ್ಷಣ. ರಾಷ್ಟ್ರೀಯ ಮಟ್ಟದ ನೆಟ್ಬಾಲ್ ಪಂದ್ಯಾಟದಲ್ಲಿ ಕರ್ನಾಟಕ ರಾಜ್ಯವನ್ನು ಭಾರತದ ಭೂಪಟದಲ್ಲಿ ರಾರಾಜಿಸುವಂತೆ ಮಾಡಿದ ನಮ್ಮ ಹೆಮ್ಮೆಯ ಕರ್ನಾಟಕ ತಂಡ ಹಾಗೂ ವಿಶೇಷವಾಗಿ ನಮ್ಮ ಕಾಲೇಜಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಮೊದಲ ಚಿನ್ನದ ಪದಕವನ್ನು ತಂದುಕೊಟ್ಟ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ತಪಸ್ಯ ಎಸ್ ನಾಯಕ್ ಇವರನ್ನು ಒಳಗೊಂಡಿರುವ ಎಲ್ಲ ಕ್ರೀಡಾಪಟುಗಳನ್ನು ಸನ್ಮಾನಿಸಿ ಗೌರವಿಸುವ ಅಭೂತಪೂರ್ವ ಕಾರ್ಯಕ್ರಮದ ಯಶಸ್ಸಿನ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಾಲೇಜಿನ ಎಲ್ಲ ಕಾರ್ಯಗಳಲ್ಲಿ ಬಹಳ ಆಸ್ಥೆಯಿಂದ ಭಾಗವಹಿಸಿ ನಮ್ಮನ್ನೆಲ್ಲ ಹುರಿದುಂಬಿಸುವ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಇಂಜಾಡಿ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಶ್ರೀಮತಿ ಲೀಲಾ ಮನಮೋಹನ್ ಮ್ಯಾಮ್ ಹಾಗೂ ಸೌಮ್ಯ ಭರತ್ ಮ್ಯಾಮ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಕುಕ್ಕೆ ದೇವಳದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯರಾದ ಶ್ರೀಯುತ ಕೃಷ್ಣಮೂರ್ತಿ ಸರ್ ಹಾಗೂ ಮಾಧವ ಸರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನೆಟ್ಬಾಲ್ ಆಟವನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಪರಿಚಯಿಸಿದ ಅತ್ಯಂತ ಕ್ರಿಯಾಶೀಲರಾದ ಜಿಲ್ಲಾ ಕ್ರೀಡಾ ಸಂಚಾಲಕರಾದ ಪ್ರೇಮನಾಥ್ ಶೆಟ್ಟಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂತಹ ಶ್ರೀಯುತ ಆಂಜನೇಯ ರೆಡ್ಡಿ ಸರ್ ಇವರಿಗೆ ಇವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನೆಟ್ಬಾಲ್ ಪಂದ್ಯಾಟದಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾದ ಶ್ರೀಯುತ ನವೀನ್ ಹೆಗ್ಡೆ ಸರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆಯೇ ಎಡಪದವು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಗಾಯತ್ರಿ ಮೇಡಮ್ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಅದ್ದೂರಿ ಕಾರ್ಯಕ್ರಮದ ಆಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವವರು ನಮ್ಮ ಕಾಲೇಜಿನ 2 ಕಣ್ಣುಗಳೇ ಎಂದು ಕರೆಯಬಹುದಾದ ಶಿಕ್ಷಕ ರಕ್ಷಕ ಸಂಘ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘ. ಮಂಗಳೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ ನೆಟ್ಬಾಲ್ ಪಂದ್ಯಾಟಕ್ಕೆ ಸ್ವತಃ ಮಂಗಳೂರಿಗೆ ಹೋಗಿ ವೀಕ್ಷಿಸಿ ಜಯಗಳಿಸಿದ ಕ್ಷಣದಿಂದಲೇ ಅದ್ಧೂರಿ ಅಭಿನಂದನಾ ಕಾರ್ಯಕ್ರಮದ ಯೋಜನೆಯಲ್ಲಿ ತೊಡಗಿರುವ ಅತ್ಯಂತ ಕ್ರಿಯಾಶೀಲರಾಗಿರುವ ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀಮತಿ ತ್ರಿವೇಣಿ ದಾಮ್ಲೆ ಹಾಗೂ ಕಾಲೇಜಿನ ಎಲ್ಲ ಕಾರ್ಯಗಳಲ್ಲೂ ನಿಸ್ವಾರ್ಥ ಮನೋಭಾವದಿಂದ ಅಧ್ಯಕ್ಷರೊಂದಿಗೆ ಕೈಜೋಡಿಸುವ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ ನಮ್ಮ ಕಾಲೇಜಿನ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಆಸ್ತಿ ಎಂದು ಹೇಳಬಹುದಾದ ಕಾಲೇಜಿನ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿರುವ ಕಾಲೇಜಿನ ಯಶಸ್ಸಿನ ಪ್ರತಿ ಕ್ಷಣವನ್ನು ತನ್ನದೇ ಯಶಸ್ಸೆಂದು ಗರ್ವಪಡುವ ಈ ಅಭಿನಂದನಾ ಸಮಾರಂಭದ ಆಯೋಜನೆಗೆ ಇನ್ನೊಬ್ಬ ಪ್ರಮುಖ ಕಾರಣಕರ್ತರಾಗಿರುವ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ರಾಜೇಶ್ ಎನ್ಎಸ್, ಕಾರ್ಯದರ್ಶಿಗಳಾದ ದೀಪಕ್ ನಂಬಿಯಾರ್ ಹಾಗೂ ಲೋಕೇಶ್ ಬಿಎನ್, ಉಪಾಧ್ಯಕ್ಷರಾದ ಲೋಕೇಶ್ ಬಿಎನ್ ಹಾಗೂ ದೀಪಕ್ ನಂಬಿಯಾರ್, ಕಾರ್ಯದರ್ಶಿಯಾದ ರತ್ನಾಕರ್ ಎಸ್ ಹಾಗೂ ಇದರ ಸರ್ವ ಸದಸ್ಯರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯ ಜೊತೆಗೆ ಸಮಾಜಪರ ಚಿಂತನೆಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವಲ್ಲಿ ವಿಶೇಷ ಕಾಳಜಿ ತೋರುವ ವಿದ್ಯಾರ್ಥಿಗಳ ಬಗ್ಗೆ ಅಪಾರ ಕನಸನ್ನು ಹೊತ್ತಿರುವ ನಮ್ಮ ಕಾಲೇಜಿನ ಹೆಮ್ಮೆಯ ಪ್ರಾಂಶುಪಾಲರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕ್ರೀಡಾ ತರಬೇತುದಾರರಾದಂತಹ ತುಷಾರ್ ಸರ್ ಹಾಗೂ ಅಪರ್ಣಾ ಮೇಡಮ್ ಈ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಉಪಸ್ಥಿತರಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಡಪದವು ಕಾಲೇಜಿನ ಸತೀಶ್ ಸರ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಹೈಸ್ಕೂಲ್ ವಿಭಾಗದ ಮುಖ್ಯ ಶಿಕ್ಷಕಿಯಾದ ನಂದಾ ಮೇಡಮ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು
ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕಾಲೇಜಿನ ಆಯ್ಕೆ ಶ್ರೇಣಿ ಉಪನ್ಯಾಸಕರಾದ ರೇಖಾರಾಣಿ ಮೇಡಮ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನಮ್ಮ ಕಾಲೇಜನ್ನು ಕ್ರೀಡೆಯಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಲು ಕಾರಣಕರ್ತರಾದ ನಮ್ಮ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ರಾಧಾಕೃಷ್ಣ ಸರ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಮಹಿಳಾ ಕ್ರೀಡಾ ವ್ಯವಸ್ಥಾಪಕರಾದಂತಹ ಆಂಗ್ಲ ಭಾಷಾ ಉಪನ್ಯಾಸಕಿ ಶ್ರೀಮತಿ ಸವಿತಾ ಮೇಡಮ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕರ್ನಾಟಕ ತಂಡವನ್ನು ರಾಷ್ಟ್ರಮಟ್ಟದಲ್ಲಿ ಮಿನುಗುವಂತೆ ಮಾಡಿದ ನಮ್ಮ ಎಲ್ಲರಿಗೂ ಹೆಮ್ಮೆಯನ್ನು ತಂದಿರುವಂತಹ ಎಲ್ಲ ಗೋಲ್ಡನ್ ಗರ್ಲ್ಸ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನರ್ ವೀಲ್ ಕ್ಲಬ್ ಹಾಗೂ ಲಯನ್ಸ್ ಕ್ಲಬ್ ಸುಬ್ರಹ್ಮಣ್ಯ ಇದರ ಅಧ್ಯಕ್ಷರಾದಂತಹ ವಿಮಲಾ ರಂಗಯ್ಯ ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಹಿರಿಯ ವಿದ್ಯಾರ್ಥಿ ಜಾನ್ಸನ್ ಸರ್ ನಮ್ಮ ಸಂಸ್ಥೆಯ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಜೊತೆಯಾಗಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.